ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದ ಕೆರಗೋಡು ಗ್ರಾಮದಲ್ಲಿದ್ದೀವಿ. ಕೆರಗೋಡು ಅನ್ನೋದು ಈಗ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದೆ ಸರ್. ನೀವೆಲ್ಲ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಾ. ದೊಡ್ಡ ಜಂಗಲ್ ಆದ್ಮೇಲೆ ಇಲ್ಲಿ ಬಿಜೆಪಿ ಮುನ್ನೆಲೆ ಬಂದಿದೆ. ಇಲ್ಲ ನಾನು ಸಿದ್ದರಾಮಯ್ಯಗೆ ಹಾಕ್ತೀನಿ, ಅವ್ನು ಋಣ ತಿಂದಿದ್ದೀನಿ, 2,000 ರೂಪಾಯಿ ಕೊಡ್ತಾವ್ರೆ, ನಮ್ಗೆ ಅವರೇ ಬೇಕು ಅಂತವ್ರೆ. ಯಾವುದೂ ಇಲ್ಲ, ಯಾವುದೂ ಇಲ್ಲ. ಅದಕ್ಕಿಂತ ಮುಂಚೆ ಬರ್ತಾ ಇತ್ತು. ಯಾವುದೂ ಇಲ್ಲ. ಸದ್ಯಕ್ಕೆ ಕುಮಾರಸ್ವಾಮಿ ಮಾಡಿದ್ರೆ ಮಿನಿಸ್ಟರ್ ಆಯ್ತಾನೆ. ಸ್ಟಾರ್ ಚಂದ್ರು ಇನ್ನೂ 5 ಸಲ ಗೆದ್ರು ಮಿನಿಸ್ಟರ್ ಆಗೋದಿಲ್ಲ. ಕಾಂಗ್ರೆಸ್ ಗೆಲ್ಬೇಕು, ಸ್ಟಾರ್ ಚಂದ್ರ ಗೆಲ್ಬೇಕು ಕಾಂಗ್ರೆಸ್. ಮೇಡಮ್ ಬಸ್ಸು ಫ್ರೀ ಬಿಡಲಾಗಿ ನಾವು ಹೇಳ್ತೀರಲ್ಲ, ವಾರಕ್ಕೆ 3 ದಿವಸ ಬರ್ತಾರೆ. ಅಡ್ರೆಸ್ ಕೊಡಿ, ಇಲ್ಲಿ ಸುಳ್ಳೆಲ್ಲ ಹೇಳಿದ್ರೆ ಕಳಿಸ್ತೀವಿ ಈಗ ವಿಡಿಯೋನ. ಮಾತಾಡ್ತಾರಲ್ಲ ಉಸ್ತುವಾರಿ ಸಚಿವರು, ನಾವು ಬಂದು ಕೆರಗೋಡಿಗೆ ಮಾತಾಡ್ತೀನಿ ಅಂತ ಅವ್ನು ಹೇಗೆ ಕೆರಗೋಡಲ್ಲಿ ಕಾರಿಂದ ಕೆಳಗೆ ಇಳಿಸ್ಕೊಟ್ಟಿಲ್ಲ ಜನ. ಅವನೇನ್ ಮಾಡ್ತಾನೆ ಕೆರಗೋಡಿಗೆ ಅವನು? ನಾನು ಓಟ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ನಾನು ಅಧಿಕಾರಿ, MLA ಅಧ್ಯಕ್ಷ ನಾನು. ಎಸ್ ವೀಕ್ಷಕರೇ, ಈ ಧ್ವಜನ ನೀವು ಬಹಳ ನೋಡಿರ್ತೀರಾ. ಯಾಕೆಂದ್ರೆ ಈ ಧ್ವಜ ಅತ್ಯಂತ ಹೆಚ್ಚು ಸುದ್ದಿಯಲ್ಲಿರುವಂತಹ ಧ್ವಜ. ಹೌದು, ನಾವು ಮಂಡ್ಯ ಲೋಕಸಭಾ ಕ್ಷೇತ್ರದ ಕೆರಗೋಡು ಗ್ರಾಮದಲ್ಲಿದ್ದೀವಿ. ಕೆರಗೋಡು ಗ್ರಾಮದಲ್ಲಿರುವಂಥ ಈ ಧ್ವಜ ಸಿಕ್ಕಾಪಟ್ಟೆ ಸುದ್ದಿ ಆಗಿತ್ತು. ಯಾಕಾಗಿತ್ತು, ಏನಾಗಿತ್ತು ಅನ್ನೋದ್ರ ಬಗ್ಗೆ ನನ್ನ ಈಗ ಅಪ್ರಸ್ತುತ ಅಂತ ಅನಿಸುತ್ತೆ. ಬಟ್ ಡೆಫಿನೆಟ್ಲಿ ಅದು ವೋಟಿಂಗ್ ಮೇಲೆ ಅತಿ ಹೆಚ್ಚು ಪರಿಣಾಮ ಬೀರ್ಬೋದು. ಜನರ ಮನಸ್ಥಿತಿಯನ್ನು ಮತ್ತು ಜನರ ಭಾವನೆಗಳನ್ನು ಬದಲಿಸಿದಂತಹ ಧ್ವಜ ಇದು. ಇಲ್ಲಿ ಡೆಫಿನೆಟ್ಲಿ ಹನುಮ ಧ್ವಜ ಇದೆ, ಮೇಲೆ ರಾಷ್ಟ್ರಧ್ವಜ ಇದೆ. ಅದು ಒಂದು ರೀತಿ ನಮ್ಮ ದೇಶಭಕ್ತಿ ಮತ್ತು ನಮ್ಮ ಭಾವನೆಗಳ ಸಂಕೇತ. ಅದು ಹಾಗೇನೆ ಇರೋದು. ನಾವೆಲ್ಲರೂ ಕೂಡ ದೇಶ ಮತ್ತು ನಮ್ಮ ಧರ್ಮದ ಒಂದು ಭಾವನೆಗಳ ಜೊತೆಗೇನೆ ಎರಡನ್ನೂ ಕೂಡ ನಾವು ಒಟ್ಟೊಟ್ಟಿಗೆ ತೆಗೆದುಕೊಂಡು ಹೋಗುವಂತಹ ಜನ. ಏನೇ ಇರಲಿ, ಅದರ ಬಗ್ಗೆ ನಾವು ಹೆಚ್ಚು ಮಾತಾಡಬೇಕಾಗಿಲ್ಲ. ಆದರೆ ಈ ಕೆರಗೋಡು ಗ್ರಾಮ ಏನಿದೆ, ಇದು ಸಿಕ್ಕಾಪಟ್ಟೆ ಸುದ್ದಿಯಲ್ಲಿದ್ದಂತಹ ಗ್ರಾಮ. ಮತ್ತು ಈ ಧ್ವಜ ಏನಿದೆ, ಇದು ಕೂಡ ತುಂಬಾ ಸುತ್ತಮುತ್ತಲ ಹಳ್ಳಿಗಳಲ್ಲಿ ಇನ್ಫ್ಯಾಕ್ಟ್ ನಾನು ಬರುವಾಗ, ಅಂದರೆ ನಾನು ಸಾತನೂರಿಂದ ಬರುವಂತಹ ಸಂದರ್ಭದಲ್ಲಿ ಅಲ್ಲೊಂದು ಸ್ವಲ್ಪ ಜನ ಕೂತ್ಕೊಂಡಿದ್ರು, ಟೀ ಕುಡಿತಾ ಇದ್ರು. ಭಾಳಷ್ಟು ಜನ ವಯಸ್ಸಾದವರು ಇದ್ದರು. ಒಂಥರ ಅಲ್ಲಿ ಅರಳಿ ಕಟ್ಟೆ ಥರ. ಅಲ್ಲಿ ಹೋದೆ ಮಾತಾಡ್ಸೋಣ ಅಂತ. ಮೈಕ್ ಇಡೋದಕ್ಕಿಂತ ಮುಂಚೆ ನಮ್ಮ ಕ್ಯಾಮ್ರಾಮನ್ ಜಲ್ದಿ ಓಡೋಗಿ ಅವ್ರನ್ನ ಶೂಟ್ ಮಾಡ್ತಾಯಿದ್ರು. ನಾನು ಅದಕ್ಕೆ ಅಯ್ಯೋ ಕ್ಯಾಮ್ರಾ ತೊಗೊಂಡು ಹೋಗ್ಬೇಡಪ್ಪ, ಮತ್ತು ಏನಾದರೂ ಅನ್ಕೊಂಡಾರು. ಫಸ್ಟ್ ಅವ್ರ ಪರ್ಮಿಷನ್ ಕೇಳಿ ಆಮೇಲೆ ಅವ್ರದ್ದು ಮಾತು ಕೇಳೋಣ, ಅಥವಾ ಅವ್ರದ್ದು ಏನು ಅಭಿಪ್ರಾಯ ಇದೆ ತಿಳ್ಕೊಳ್ಳೋಣ ಅಂತಂದ್ವಿ. ಅದಕ್ಕೆ ಅವ್ರೇನು ಹೇಳಿದ್ದಂದರೆ, ಅಯ್ಯೋ ಬನ್ನಿ ಮೇಡಮ್, ಈ ಕೆರಗೋಡಲ್ಲಿ ಈ ಒಂದು ಇನ್ಸಿಡೆಂಟ್ ಆಗೋಕ್ಕಿಂತ ಮುಂಚೆ ನಾವು ಹೆದರ್ತಿದ್ವಿ ಮಾತಾಡೋದಕ್ಕೆ. ಅಯ್ಯೋ ಹೆಂಗಪ್ಪ ಮಾತಾಡೋದು, ಏನಪ್ಪ ಮಾತಾಡೋದು ಅಂತ. ಕೆರಗೋಡದ ಇನ್ಸಿಡೆಂಟ್ ಆದಮೇಲೆ ಫುಲ್ ನಮಗೆ ಧೈರ್ಯ ಬಂದ್ಬಿಟ್ಟದೆ. ಯಾವ TV ಯಾವ ಕ್ಯಾಮ್ರಾ ಬಂದರೂ ಕೂಡ ನಾವೇನು ಎದುರಲ್ಲ ಅಂತಂದರು. ಅಷ್ಟರ ಮಟ್ಟಿಗೆ ಈ ಧ್ವಜ ಪ್ರಕರಣ ಜನರ ಮನಸ್ಸಿನ ಮೇಲೆ ಇಂಪ್ಯಾಕ್ಟ್ ಮಾಡಿದೆ ಅಂತ ಹೇಳ್ಬೋದು. ಹಾಗಾದರೆ ಈ ಭಾಗದಲ್ಲಿ ಆಫ್ಟರ್ ದಿಸ್ ಇನ್ಸಿಡೆಂಟ್ ಜನರ ಮನಸ್ಥಿತಿ ಬದಲಾಗಿದೆಯಾ? ಅಂದರೆ ವಿಧಾನಸಭಾ ಚುನಾವಣೆಗೆ ಜನ ಯಾವ ರೀತಿಯಾದಂತಹ ಪೊಲಿಟಿಕಲ್ ಒಂದು ಅಭಿಪ್ರಾಯ ಇತ್ತು ಅವರಿಗೆ, ರಾಜಕೀಯವಾಗಿ ಅವರ ಇಚ್ಛೆ ಏನಿತ್ತು ಅಥವಾ ಅವರ ಒಂದು ಮನಸ್ಥಿತಿ ಏನಿತ್ತು, ಅದು ಬದಲಾಗಿದೆಯಾ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ತಮಗೆ ಗೊತ್ತೇ ಇರುವಾಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ 8 ಕ್ಷೇತ್ರಗಳಲ್ಲಿ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆದ್ದಿದೆ, ಮತ್ತು ಈ ಕ್ಷೇತ್ರದಲ್ಲೂ ಕೂಡ ಕಾಂಗ್ರೆಸ್ ಗೆದ್ದಿದೆ. ಆಫ್ಟರ್ ದಿಸ್ ಇನ್ಸಿಡೆಂಟ್ ಜನರ ಮನಸ್ಥಿತಿ ತುಂಬ ಬದಲಾಗಿದೆಯಾ ಅಥವಾ ಹಾಗೆ ಇದೆಯಾ ತಿಳ್ಕೊಳ್ಳೋದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಹಾಗಾದರೆ ಬನ್ನಿ, ಕೆರಗೋಡು ಸುತ್ತಮುತ್ತ ಜನರ ಅಭಿಪ್ರಾಯ, ಎಸ್ಪೆಷಲಿ ಪೊಲಿಟಿಕಲ್ ಸಿನಾರಿಯೋ ಏನಾದರೂ ಆಫ್ಟರ್ ದಿಸ್ ಇನ್ಸಿಡೆಂಟ್ ಬದಲಾಗಿದೆಯಾ ನೋಡೋಣ. ಓಕೆ, ಕೆರಗೋಡ್ಗೆ ಬಂದಿದ್ದೀವಿ ವೀಕ್ಷಕರೇ. ಕೆರಗೋಡಲ್ಲಿ ಇಲ್ಲಿ ದೇವಸ್ಥಾನದ ಮುಂದೆ ಭಾಳಷ್ಟು ಜನ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ಸರ್, ನಾನು ಈ ಹಿಂದೆ ಕೆರಗೋಡಿಗೆ ಬಂದಿದ್ದೆ, ನಿಮಗೆಲ್ಲ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ. ಇಲ್ಲೇ ಬಂದಿದ್ದೆ. ಧ್ವಜದ್ದಲ್ಲ ಸರ್, ಧ್ವಜಕ್ಕಿಂತ ಹಿಂದೆ ನಾ ಬೇರೆ ಚಾನಲ್ ಇದ್ದಾಗ ಸಂಕ್ರಾಂತಿ ಹಬ್ಬಕ್ಕೆ ಬಂದಿದ್ದೆ. ಇಲ್ಲಿ ಸ್ಪೆಷಲ್ ಪ್ರೋಗ್ರಾಮ್ ಎಲ್ಲ ಮಾಡಿದ್ವಿ. ಮತ್ತೆ ಕಳೆದ ಲೋಕಸಭೆ ಎಲೆಕ್ಷನ್ಗೂ ಬಂದಿದ್ದೆ ನಾನು. ಸೊ ಈಗ ಈ ಕೆರಗೋಡು ಅನ್ನೋದು ಈಗ ವರ್ಲ್ಡ್ ಫೇಮಸ್ ಆಗ್ಬಿಟ್ಟದೆ ಸರ್. ನೀವೆಲ್ಲ ವರ್ಲ್ಡ್ ಫೇಮಸ್ ಆಗ್ಬಿಟ್ಟಿದ್ದೀರಾ. ಸೊ ಆಫ್ಟರ್ ಧ್ವಜ ಇನ್ಸಿಡೆಂಟ್ ನನಗಿರೋದು, ನೀವು ಯಾರಿಗೆ ಓಟ್ ಹಾಕ್ತೀರಿ, ಯಾರನ್ನ ಗೆಲ್ಲಿಸ್ತೀರಿ ಅನ್ನೋದಲ್ಲ ಇಂಪಾರ್ಟೆಂಟ್. ಆಫ್ಟರ್ ದಿ ಇನ್ಸಿಡೆಂಟ್ ಏನು ಸರ್, ಈ ಒಂದು ಘಟನೆ ಆದ ನಂತರ ನಿಮಗೆ ಮೊದಲು ಒಂದು ರಾಜಕೀಯವಾಗಿ ನಿಮ್ಮದೇ ಆದಂಥ ಅಭಿಪ್ರಾಯಗಳು ಇರಬಹುದಾ? ಆದರೆ ಈ ಇನ್ಸಿಡೆಂಟ್ ಆದಮೇಲೆ ರಾಜಕೀಯವಾಗಿ ಏನಾದರೂ ಬದಲಾವಣೆ ಆಗಿದೆಯಾ ಜನರಲ್ಲಿ? ಮೇಡಮ್, ಮೊದಲೇ ಇಲ್ಲಿ ಕಾಂಗ್ರೆಸ್ ಮುನ್ನೆಲೆಯಲ್ಲಿ ಇತ್ತು. ಇನ್ಸಿಡೆಂಟ್ ಆದ್ಮೇಲೆ, ಧ್ವಜದ ದಂಗಲ್ ಆದ್ಮೇಲೆ ಇಲ್ಲಿ ಚೇಂಜ್ ಆಗಿದೆ. ಈಗ ಕುಮಾರಸ್ವಾಮಿಗೆ ಹೆಚ್ಚು ಒಲವು ಜಾಸ್ತಿ ಇದೆ ಇಲ್ಲಿ.
ಕುಮಾರಸ್ವಾಮಿ ಅವ್ರಿಗೆ ಹೆಚ್ಚು ಒಲವಿದ್ಯಾ ಅಥವಾ ಸ್ಲೈಟ್ಲಿ ಬಿಜೆಪಿ ಕಡೆಗೆ ತಿರುಗಿದ್ಯಾ ಅದನ್ನ ಹೇಳಿ. ಈಗ ಬಿಜೆಪಿ ಕಡೆ ತಿರುಗಿದೆ. ಬಿಜೆಪಿ ಕಡೆ ತಿರುಗಿದೆ. ಓಕೆ, ಹೌದು. ಈಗ NDA ಮಿತ್ರ ಪಕ್ಷ ಆಗಿರೋದ್ರಿಂದ ಹಂಗಲ್ಲ ಸರ್. ಈಗ ನನ್ನ ಕ್ವಶನ್ ಕ್ಲಿಯರ್ ಇದೆ. ಏನು ಅಂತಂದ್ರೆ ಈಗ ನಿಮ್ ಮಂಡ್ಯ ಜಿಲ್ಲೆಯಲ್ಲಿ ಬಿಜೆಪಿ ಅಷ್ಟೊಂದಿಲ್ಲ, ಹೌದಲ್ಲ ಸರ್? ಇದ್ದಿದ್ದು ದಳಕ್ಕೂ ಮತ್ತೆ ಕಾಂಗ್ರೆಸ್ಗೆ. ಒಂದ್ಸರಿ ಕೊಟ್ರೆ ದಳಕ್ಕೆ ಕೊಟ್ಬಿಡ್ತೀರಾ ಜನ, 8ರಲ್ಲಿ 7 ಕೊಟ್ಬಿಡ್ತೀರಾ, ಒಂದ್ಸರಿ ಕಾಂಗ್ರೆಸ್ ಕೊಡ್ತೀರಾ. ಹಿಂಗೆ ಒಂದ್ಸರಿ ಅದು ಒಂದ್ಸರಿ ಇದು ಹಿಂಗ ಆಗ್ತಾ ಇದೆ. ಬಿಜೆಪಿ ಇರ್ಲಿಲ್ಲ. ಆದ್ರೆ ಈ ಇನ್ಸಿಡೆಂಟ್ ಆದ್ಮೇಲೆ, ಯಾಕಂದ್ರೆ ಇದನ್ನ ಬಹಳ ಇದಾಗಿ ತಾಂಡಿದ್ದು ಬಿಜೆಪಿ, ಹೌದಾ ಸರ್? ಇದನ್ನ ತುಂಬಾ ಈ ಧ್ವಜ ವಿಚಾರದಲ್ಲಿ ತುಂಬಾ ಆಕ್ಟಿವ್ ಆಗಿ ಭಾಗವಹಿಸಿದ್ದು ಬಿಜೆಪಿ, ದಳಕ್ಕಿಂತ ಬಿಜೆಪಿ. ಕೆರಗೋಡಿನಲ್ಲಿ ಈ ಧ್ವಜದ ದಂಗಲ್ ಆದ್ಮೇಲೆ ಇಲ್ಲಿ ಬಿಜೆಪಿ ಮುನ್ನೆಲೆ ಬಂದಿದೆ. ಹೌದು. ಓಕೆ, ಸೊ ಇದು ಬದಲಾವಣೆ ತಂದಿದೆ ಅನ್ನಿ. ಬದಲಾವಣೆ 80 ಭಾಗದಿಂದ 90 ಭಾಗ ತಂದಿದೆ. ಓಕೆ, ಓಕೆ. ಸೊ ಈ ಒಂದು ಬದಲಾವಣೆ ಕುಮಾರಸ್ವಾಮಿ ಅವರಿಗೆ ಪ್ಲಸ್ ಪಾಯಿಂಟ್ ಆಗುತ್ತಾ ಸರ್? ಹೌದು ಮೇಡಮ್, 100% ಫಸ್ಟ್ ಪಾಯಿಂಟ್ ಆಗುತ್ತೆ. ಅಲ್ಲ ಸರ್, ಈಗ ಈ ವಿಧಾನಸಭೆ ಚುನಾವಣೆಗೂ ಲೋಕಸಭೆ ಚುನಾವಣೆಗೂ ಆದಂತ ಬದಲಾವಣೆ ಏನು ಸರ್? ಈ ಧ್ವಜ ಪ್ರಕರಣನ? ಹೌದು, ಅದೇ ಮೇನ್ ತಿಳ್ಕೊಳ್ಳಿ. ಹೌದಾ? ಕೆರಗೋಡಿನಲ್ಲಿ ಧ್ವಜದ ಪ್ರಕರಣನೇ ಮೇನು. ಅಲ್ಲ, ಯಾಕಂಗಾಯ್ತು? ಏನ್ ನಿಮ್ ಭಾವನೆ? ಶಾಸಕರು ಮೇನ್ ಇದಕ್ಕೆ, ಸ್ಥಳೀಯ ಶಾಸಕರು ಇದಕ್ಕೆ ಅವರೇ ಮೇನು, ಅವರೇ ಹೊಣೆಗಾರ ಇದಕ್ಕೆ. ನೀವೇ ಗೆಲ್ಸಿರೋದಲ್ವಾ ಅವ್ರನ್ನ? ಅವ್ರು ಓಟ್ನೇ ಹಾಕುದಿಲ್ಲ ಮೇಡಮ್ ಅವ್ನಿಗೆ. ನಾವ್ಯಾಕೆ ಓಟ್ ಹಾಕೋರು? ನಾವೇನಿದ್ರು ಬಿಜೆಪಿ JDS, ಅವ್ರು ಕಾಂಗ್ರೆಸ್ ಓಟ್ ಹಾಕೋದಿಲ್ಲ ಮೇಡಮ್. ನಾವು ರೈತರು, ನಾವು ನಮಗೂ ಪೊಲೀಸರು ಲಾಠಿ ದೊಣ್ಣೆ ಬಿದ್ದೈತೆ. ಹೌದಾ? ಯಾವತ್ತಿಗೂ ಹೋಗಾರಲ್ಲ, ನಾವು ಹೋಗುವಿಲ್ಲ ಬಿಡಿ. ಬಂದ್ ಸೈಡ್ ನಿಂತಿರ್ ನಮ್ಗೂ ಬಿದ್ದಾವ ಏಟು. ನಾವೇನಕ್ಕೂ ಹೋಗೋರಲ್ಲ. ಅಂತದ್ರಲ್ಲಿ ನಾವು ಕಾಂಗ್ರೆಸ್ ಸಪೋರ್ಟ್ ಮಾಡೋದು ಅಲ್ಲ. ಅದೇ ಅಂದ್ರೆ ಈಗ ಬರುವಾಗ ಜನ ಬೈಕ್ ಹಿಡಿಯಕ್ ಹೋದ್ರೆ ಸುಮ್ನೆ ಇರಪ್ಪ, ಏನಾದ್ರು ಒಂದ್ಗಿಂತಾರು ಪರ್ಮಿಷನ್ ಕೇಳೋಣ ಅಂದ್ರೆ ಸುಮ್ನೆ ಇರಿ ಮೇಡಮ್, ಕೆರಗೋಡು ಇನ್ಸಿಡೆಂಟ್ ಆದ್ಮೇಲೆ ನಮ್ಗೆ ಭಯ ಭಕ್ತಿ ಎಲ್ಲ ಹೋದಂಗ ಆಗ್ಬಿಟ್ಟದೆ ಅಂತ, ಧೈರ್ಯ ಬಂದಿದೆ ಅಂತ. ಆಯ್ತು, ಅಯ್ಯೋ ಹೇಳಿ ಅದ್ ಹೇಳ್ಬೇಕಾ ನೀವು? ಮೇಡಮ್ 73 ಅಡಿ ಇದ್ದಾಗ 5 ವರ್ಷ ಹಿಂದೆ ಕುಮಾರಸ್ವಾಮಿ ಅವರು ನೀರ್ ಎತ್ತಿದ್ರು. 93 ಅಡಿ ನೀರು ಮಡಿಕೊಂಡು ನೀರ್ನ ಎತ್ತಲಿಲ್ಲ ಇವರು. ಎಲ್ಲರೂ ಇದನ್ನೇ ಹೇಳ್ತಾ ಇದ್ದಾರೆ. ನಂದು 3 ಎಕರೆ ಕಬ್ಬಿದೆ, ರೇಷ್ಮೆ ಇದೆ, ಹಸುಗಳಿಗೆ ಸೀಮೆ ಹುಲ್ಲಾಕಿದೆ. ಎಲ್ಲ ನೀರು ಬೋರಲ್ಲಿ ಇಂಪ್ರೂವ್ ಇಲ್ಲ. ಇಷ್ಟು ಅತ್ಯಚ್ಚು ಬಂದಿದ್ದು ಈಗ ಇಷ್ಟ ಬರ್ತಾಯಿದೆ. ನೀರು ಕೊಡ್ಬೋದಾಯ್ತು. ಓಟ್ ಯಾರ್ಯಾರು ಹಾಕಲಿ ಅವರು 2 ಕಟ್ ಕೊಡ್ಬೋದಾಯ್ತು. ಸೊ ಈ ನೀರ್ ಕೊಡದೇ ಇರೋದು ಇವ್ರು ಎಷ್ಟು ಗ್ಯಾರಂಟಿ ಕೊಟ್ಟರು ಕೂಡ ಆ ನೀರ್ ಕೊಡದೇ ಇರೋದು ಅವರ ವೋಟ್ ಬ್ಯಾಂಕ್ ಅನ್ನೇ ಕೊಚ್ಕೊಂಡು ಹೋಗ್ತಾ ಇದೆ ಅಂತ. ಓಕೆ, ಬಂದೆ ಈಗ ಗ್ಯಾರಂಟಿ ಕೊಟ್ಟರು 2,000 ಗೃಹಲಕ್ಷ್ಮಿ ಕೊಡ್ತಾ ಇದ್ದಾರೆ. ನಮ್ಮ ಮನೆಗೆ 5 kg ಅಕ್ಕಿ ಕೊಡ್ತಾ ಇದ್ದಾರೆ. ಒಂದು ತಿಂಗಳಿಗೆ 2,000 ಆಯ್ತು, ವರ್ಷಕ್ಕೆ ಎಷ್ಟಾಯ್ತು? 24,000 ಆಯ್ತು. ನಾನು 3 ಎಕರೆ ಕಬ್ಬು ಒಣಗೋಯ್ತಾ ಇದೆ. 4 ಲಕ್ಷ ನನ್ನ ನಷ್ಟ ಆಯ್ತಲ್ಲ. ಇಲ್ಲಿ 24,000 ಇಲ್ಲಿ 4 ಲಕ್ಷ ಇಲ್ಲಿ. ಕರೆಕ್ಟ್ ಸರ್. ಯಾರಿಗೂ ವೋಟ್ ಮಾಡ್ಬೇಕು ಮೇಡಮ್? ನಾವು ಕುಮಾರಸ್ವಾಮಿಗೆ ಮಾಡ್ಬೇಕು. ನಾವು ಚಿಕ್ಕ ಜಮೀನ್ದಾರರು, ಬರೀ 20 ತೆಂಗು ಮರ ಐತೆ ನಮ್ಗೆ. 20 ತೆಂಗು ಮರ ಗರಿಯಲ್ಲೇ ಬಿಟ್ಬಿಟ್ಟಿದೆ. ಅದು ತಿರ್ಗಾ ಅದಕ್ಕೆ ಮಳೆ ಬಿದ್ದು ನೀರು ಕೊಟ್ಟು ಅದೇನಾರ ಆಗ್ಬೇಕಾದ್ರೆ ಇನ್ನೂ 3 ವರ್ಷ ಬೇಕು. ನಾವು 3 ವರ್ಷಕ್ಕೆ ನಮ್ಮ ಜೀವನ ಏನ್ ಮೇಡಮ್? ಹಂಗ್ ನೋಡಿದ್ರೆ ಮಳೆನೂ ಆಗ್ತಾ ಇಲ್ಲ, ಈ ಕಡೆಗೆ ಮಳೆನೇ ಇಲ್ಲ. ಆಯ್ತು, ಬನ್ನಿ ತಡ್ರಿ, ಬೇರೆಯವ್ರನ್ನ ಮಾತಾಡ್ಸೋಣ. ಸರ್, ಹೆಂಗಿದೆ ಸರ್ ಸಿಚುವೇಶನ್? ಚೆನ್ನಾಗಿದೆ. ನೀವು ಕೆರಗೋಡವ್ರೇನಾ? ಇಲ್ಲ, ಪಕ್ಕದ ಗ್ರಾಮ ಮರ್ಲಿಂಗನದೊಡ್ಡಿ. ಇರ್ಲಿ ಬಿಡಿ, ಅಕ್ಕಪಕ್ಕದವ್ರೆ ಅಲ್ವಾ? ಒಂದೇ ಪಂಚಾಯತಿ. ಸರ್, ಇದು ಧ್ವಜದ ಪ್ರಕರಣ ಆದ್ಮೇಲೆ ಜನನು ಬದಲಾಗ್ಬಿಟ್ಟಿದ್ದಾರೆ ಅಂತ ಅನ್ಸುತ್ತಾ? ಈ ಮೊದ್ಲೇ ಬದಲಾಗಿದ್ರು, ಅದ್ರಲ್ಲಿ ಒಂಚೂರು ರಾಜಕೀಯ ಮಿಕ್ಸ್ ಮಾಡಿದ್ರು ಅಷ್ಟೇ. ಜನ ಎಲ್ಲ ಒಂದೇ ಇದ್ರು. ಕೆರಗೋಡು ಪಂಚಾಯತಿಲಿ ಇವತ್ತುವರೆಗೂ ಜಾತಿ ವಿಂಗಡಣೆ ಇರ್ಲೇ ಇಲ್ಲ. ಇಲ್ಲಿ ನಮ್ಮ ಸ್ಥಳೀಯ ನಾಯಕರು ಗಣಿಗ ರವಿ ಅವರು ಜಾತಿ ಎತ್ಕಟ್ಟಿದ್ರು. ಏಕೆಂದ್ರೆ ಹಿಂದೂ ಧರ್ಮದ ಬಾವುಟವ ಯಾರು ಹಾರಿಸಿದ್ರು ಏನೋ, ಇಷ್ಟು ದಿನಗಂಟೆ ಆರದ ಬಾವುಟ ಅವಾಗ ಹಾರಿದ್ರೆ ಏನಾಗ್ತಿತ್ತು? ಬಟ್ ನಾನ್ ಬಂದಿದ್ನಲ್ಲ ಕೆರಗೋಡ್ಗೆ ಲಾಸ್ಟ್ ಟೈಮು, ಸಂಕ್ರಾಂತಿ ಟೈಮ್ ಬಂದಿದ್ದೆ. ಇಲ್ಲ, ಅವಾಗಲ್ಲ, ಅವಾಗಿನ್ನೂ ಏನು ಇರ್ಲಿಲ್ಲ ಬಿಡಿ. ಅವಾಗ ಧ್ವಜನೇ ಇರ್ಲಿಲ್ಲ. ಇತ್ತ ಧ್ವಜ ಇರ್ಲಿಲ್ಲ ಅವಾಗ. ಅಲ್ಲ, ನಾನು ಹೇಳೋದು, ನಾ ಬಂದಿದ್ದೆ ಇಲ್ಲಿಗೆ, ಅಲ್ಲಿಂದಾನೇ ಶುರು ಮಾಡಿದ್ದು. ಇದ್ರ ಚಕ್ರಿ ಬಂಡಿಯಲ್ಲಿ ಅಲ್ಲಿಂದ ಹೋಗ್ಬಿಟ್ಟು ಅಲ್ಲಿ ವೇಯಿಂಗ್ ಮಷಿನ್ ಇದೆ ನೋಡಿ ಅಲ್ಲಿ ಮುಂದಕ್ಕೆ, ಅಲ್ಲಿವರೆಗೆಲ್ಲ ಹೋಗಿ ಎಲ್ಲ ಪ್ರೋಗ್ರಾಮ್ ಮಾಡಿದ್ವಿ. ಸಂಕ್ರಾಂತಿ ಟೈಮಲ್ಲಿ ಬೆಲ್ಲ ಮಾಡೋದೆಲ್ಲ ತೋರ್ಸ್ಕೊಂಡ್ ಬಂದಿದ್ವಿ. ಬೇರೆ ಚಾನಲ್ ಅಲ್ಲಿ ಇದೆ ನಾನು ಅವಾಗ. ಸೊ ಆವಾಗ ಇರ್ಲಿಲ್ಲ ಧ್ವಜ. ಸೊ ಏನಾಗಿತ್ತು ಅಂದ್ರೆ 20 ಅಡಿ ಧ್ವಜ ಇತ್ತು. ಸಣ್ಣದಾಗಿದ್ದು ಧ್ವಜ ಯಾರಿಗೂ ಕಾಣ್ತಿರ್ಲಿಲ್ಲ. ಈಗ ಸ್ಥಳೀಕರೆಲ್ಲ ಸೇರಿ ದುಡ್ಡು ಹಾಕಿ, ಯಾವುದೇ ರಾಜಕೀಯದವ್ರ ಹತ್ರ ಕೈ ಹೊಡೆದೆ, ನಮ್ಮ ಜನಗಳ ಹತ್ರ ಕೈ ಹಾಕಿ ದುಡ್ಡು ಈಸಿ 10-5 ರೂಪಾಯಿ ಕಲೆಕ್ಟ್ ಮಾಡಿ 1,000 ರೂಪಾಯಿ ಹಾಕಿ ಒಂದು 4-5 ಲಕ್ಷ ರೂಪಾಯಿ ದೊಡ್ಡ ಮಟ್ಟದಲ್ಲಿ ನಮ್ಮ ರೈತರುಗಳೇ ಆಗಿ ಎಲ್ಲ ಸೇರಿ ಮಾಡಿದ್ರು. ಶಾಸಕರನ್ನ ಕರೀಲಿಲ್ವಲ್ಲ ಬಾವುಟ ಆರ್ಸಕ್ಕೆ ಅಂದ್ಬಿಟ್ಟು, ಒಬ್ಬ MLA ಸಿಟ್ಟಿಂಗ್ MLA ಕರೀಲಿಲ್ಲ ಅಂದ್ಬಿಟ್ಟು ಅವ್ರ ಕಡೆಯವರೆಲ್ಲ ವಿರೋಧ ಮಾಡ್ಕೊಂಡು ಎತ್ಗಟ್ಟಿ ಬಾವುಟ ಬಿಸ್ತವ್ರೆ.
ಏನಾದ್ರೂ ಬಿಡಿ ಸರ್ ನಿಮ್ ಕೆರಗೋಡು ವರ್ಲ್ಡ್ ಫೇಮಸ್ ಆಗೋಯ್ತತ್ಲೆಗೆ. ಈಗ ಧ್ವಜ ಈಗ ರಾಷ್ಟ್ರೀಯ ಧ್ವಜ ಆರ್ಬೋದು ಈ ಟೈಮಲ್ಲಿ. ಈ ಟೈಮಲ್ಲಿ ಆಡ್ಬೇಕು, ಯಾವ ಟೈಮಲ್ಲಿ ಆಡ್ಬೇಕದು? ಎಲ್ಲಾ ಟೈಮಲ್ಲೂ ಆರ್ಬೇಕು ಸರ್. ಅಲ್ಲಲ್ಲ ಅದಲ್ಲ ರಾಷ್ಟ್ರ ರಾಷ್ಟ್ರೀಯ ಧ್ವಜ ಆತರ ಮಾಡ್ಬೋದಾ? ಈಗ ಆಂಜನೇಯ ಧ್ವಜ ಆಗ ರಾಮನ ಇದ ಮಾಡ್ತಾ ಇದ್ರು, ಆಗ ಆರಿಸಿದ್ರು, ಅದೇ ಕೆಟ್ಟದ್ದು. ಈಗ ಆಂಜನೇಯ ಧ್ವಜ ಅಲ್ಲಿ ದೇವಸ್ಥಾನದ ಮುಂಚೆ ಧ್ವಜ ದೇವಸ್ಥಾನ ಐತೆ ಮುಂದ್ಗಡೆ ಆಂಜನೇಯ ಎದುರಿಗೆ 12 ಗಂಟೆ ಬಾವುಟ ಆರ್ಸಕ್ಕೆ ಯಾರು ಪರ್ಮಿಷನ್ ಕೊಟ್ಟಿದ್ರು ಇವ್ರಿಗೆ? ಇಷ್ಟೊತ್ತಲ್ಲಿ ಮಧ್ಯಾಹ್ನದ ಉರ್ಬಿಸ್ತಲ್ಲಿ ಬಂದ್ಬಿಟ್ಟು ಸೂಕಾಲ ಹಾಕೊಂಡ್ ಹೋಗಿ ಬಾವುಟ ಆರ್ಸವ್ರೆ. ಇವ್ರಿಗೆ IAS ಪದವಿ, PS ಅವು ಇವು ಅಂತ ಪದವಿ 600 ಜನ 700 ಜನ ಪೊಲೀಸ್ನವ್ರ ಸಿಬ್ಬಂದಿ ಈಗಲೂ ಐತೆ ವ್ಯಾನ್ ಅಲ್ಲಿ. ಈಗಲೂ ಒಂದು ವ್ಯಾನ್ ಅವ್ರು ಗ್ಯಾರಂಟಿ ಅಂತ ಹಾಕೊಂಡಿದ್ದಾರೆ. ಅವ್ರು ಹಾಕಬಹುದಾ ಹೇಳಿ? ಈಗ ಹೌದು, ಅದಕ್ಕೆ ನಾನು ಮೋದಿದ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಅಲ್ಲ. ಒಂದ್ ನಿಮಿಷ ತಡ್ರಿ, ನಾನು ಸಾರ್ವಜನಿಕ ಅಲ್ಲ ಒಂದ್ ನಿಮಿಷ. ಏನ್ ಹೆಸರು ತಮ್ದು? ಕೃಷ್ಣೇಗೌಡ ಅಂತ ಹೇಳಿ. ಈ ಕೃಷ್ಣೇಗೌಡ್ರೆ, ಈ ಗ್ಯಾರಂಟಿ ಅನ್ನೋ ಪದ ಕಾಂಗ್ರೆಸ್ ಏನು ಗುತ್ತಿಗೆ ತಗೊಂಡಿದ್ಯಾ? ಅದಕ್ಕೆ ನಾವು ಏನ್ ಮೋದಿ ಅವ್ರು ಗುತ್ತಿಗೆ ತಗೊಂಡಿದಾರ? ಇಲ್ಲ ಯಾವ್ದೋ ರಾಜಕೀಯ ಪಕ್ಷ ತಗೊಂಡಿದ್ಯಾ? ಜನರ ಆಡ್ ಭಾಷೆಯಲ್ಲಿ ಇರೋದು ಗ್ಯಾರಂಟಿ. ಈ ಪಕ್ಷಗಳು ಗ್ಯಾರಂಟಿ ತರಕ್ಕಿಂತ ಮುಂಚೆನೆ ನಾವು ನೀವು ಗ್ಯಾರಂಟಿ ಪದನ ಬಳಸ್ತಾ ಇದ್ವಿ. ಸೊ ಇದು ಯಾರಪ್ಪನ ಮನೆ ಸ್ವತ್ತು ಅಲ್ಲ, ಅದನ್ನ ತಿಳ್ಕೊಂಬಿಡಿ ನೀವು. ಈಗ ಹೇಳಿ ನೋಡಿ ಮೇಡಮ್, ನಾವು ಇವತ್ತಿನ ದಿವಸ ನಾವು 2 ಥರದ ಯೋಚನೆ ಮಾಡಿ ನಾವು ಈ ಚುನಾವಣೆನ ಮತದಾರ ಪ್ರಭುಗಳು ನಿರೀಕ್ಷೆ ಮಾಡ್ತಾ ಇದ್ದೀವಿ ಮೇಡಮ್. ಏನು ಅಂದ್ರೆ, ಒಂದು ಮೊದಲನೇ ಅಂತ ಒಬ್ಬ ಪುಣ್ಯಾತ್ಮ ಒಂದು ಮಾತು ಹೇಳ್ತಾರೆ, ಓ ಕರ್ನಾಟಕದ ರೈತ ಬಾಂಧವರೇ, ಓ ಶ್ರಮಿಕರೇ, ಸಾಲಕ್ಕಾಗಿ ಎದರಿ ಆತ್ಮಹತ್ಯೆ ಮಾಡಿಕೊಳ್ಳಬೇಡಿ, ನಿಮ್ಮ ಪರವಾಗಿ ನಾನು ನಿಲ್ಲುತ್ತೇನೆ, ಇದು ನನ್ನ ಇರುವ ಒಬ್ಬ ಮಗನ ಮೇಲೆ ಆಣೆ ಮಾಡಿ ಹೇಳುತ್ತೇನೆ ಅಂತ ಒಬ್ಬ ಪುಣ್ಯಾತ್ಮ ಒಂದು ಮಾತು ಹೇಳ್ದ. ಯಾರು? ಆ ಕುಮಾರಸ್ವಾಮಿ ಅವರು ಆ ಮಾತು ಹೇಳಬೇಕಾದ್ರೂ ಈ ಕರ್ನಾಟಕದ ಜನ, ಈ ರೈತ ಬಾಂಧವರು, ಶ್ರಮಿಕರು ಅವರಿಗೆ ಸ್ಪಷ್ಟ ಬಹುಮತ ಕೊಟ್ಟು ಒಂದು ಬಾರಿ ಆಡಳಿತ ನೋಡಬೇಕು ಅಂತ ಹೇಳ್ಬೇಕಿತ್ತು, ಹೇಳಲಿಲ್ಲ. ಬಿಡಿ, ಅದೊಂದ್ ಕಡೆ ಇಡೋಣ. ಇನ್ನು ಎರಡನೆಯದು, ನೀವ್ ಹೇಳೋದೇನ್ರಿ ಸರ್? ಒಂದ್ ನಿಮಿಷ ತಡ್ರಿ. ನೀವು ನಿಖಿಲ್ ಕುಮಾರಸ್ವಾಮಿ ಅವ್ರನ್ನ ಸೋಲಿಸಿದ್ರಿ ನೀವು ಮಂಡ್ಯ ಜನ. ಅದಾದ್ಮೇಲೆ ವಿಧಾನಸಭೆ ಚುನಾವಣೆಯಲ್ಲಿ ಒಂದೇ ಒಂದ್ ಕ್ಷೇತ್ರ ಕೊಟ್ರಿ. ಈಗ ಹೇಳ್ತಾ ಇದ್ರ ಎಲೆ ಬಾಂಧವರೇ ಅಂತ. ನಿಜ ಮೇಡಮ್. ಹಾಗಾಗಿ ಈಗ ನೋಡಿ, ನಮ್ಮ ಈ ಭಾಗದ ರೈತ ಬಾಂಧವರನ್ನ ಬದುಕನ್ನೇ ಕಿತ್ತುಕೊಂಡಿರ್ತಕ್ಕಂಥ ಒಂದು ಕಡೆ ಇದೆ. ನಮ್ಮ KRS ನಲ್ಲಿ 92 ಅಡಿ ಫೆಬ್ರವರಿ ತಿಂಗಳಲ್ಲಿ ನೀರಿದ್ರೂ ಕೂಡ ಈ ಭಾಗದ ಜಾನುವಾರುಗಳಿಗೆ, ಪಕ್ಷಿಗಳಿಗೆ ಕುಡಿಯಲು ನೀರಿಲ್ಲದ. ಯಾಕೆ ಕೊಡ್ಲಿಲ್ಲ ಸರ್? ಈಗ ಉದಾಹರಣೆಗೆ ಸರ್, ಯಾಕೆ ಕೊಟ್ಟಿಲ್ಲ? ನೀರಿದ್ದು ಯಾಕೆ ಕೊಟ್ಟಿಲ್ಲ ಅಂದ್ರೆ ಇದು INDA ಮೈತ್ರಿಕೂಟ ಬೆಂಬಲ ಬೇಕು ಅವರಿಗೆ. ಈ ರಾಜ್ಯದ ಜನರ ಬದುಕು ಬೇಕಿಲ್ಲ. INDA ಮೈತ್ರಿಕೂಟ ಬೇಕು, ಈ ರಾಜ್ಯದ ಜನರ ಬದುಕು ಅವ್ರಿಗೆ ಬೇಕಿಲ್ಲ. ಎರಡನೇದು, ಅಲ್ಲ ಬೆಂಗಳೂರಿಗೇನೋ ನೀರ್ ಕೊಡ್ತಾವ್ರೆ, ಆದ್ರೆ ಮಂಡ್ಯ ಜನರಿಗೆ ಬೆಳೆ ನೀರ್ ಕೊಡ್ತಾ ಇಲ್ಲ. ಭತ್ತ ಹಾಕ್ಬೇಡಿ ಅಂತ ಹೇಳವ್ರೆ. ಮಂಡ್ಯ ಜಿಲ್ಲಾ ರೈತರ ಬದುಕನ್ನೇ ಕಿತ್ತುಕೊಂಡಿದ್ದಾರೆ. ಅದೊಂದ್ ಕಡೆ ಇಡೋಣ. ಇನ್ನು ಎರಡನೇದು ಮೇಡಮ್ ನವರೇ, ಅಲ್ಲ ಇದು ಕೃಷಿ ಇವಾಗ ನಿನ್ನೆ ನಾನು ಚಲರಾಯಸ್ವಾಮಿ ಅವ್ರನ್ನ ಮಾತಾಡಿಸ್ತಾ ಇದ್ದೆ. ಕೃಷಿ ವಿಶ್ವವಿದ್ಯಾಲಯ ತರ್ತಾ ಇದೀನಿ, ಮತ್ತೆ ಇದು ಏನಾದ್ರು ಕೃಷಿ ಸಲಕರಣೆಗಳನ್ನ ಅದೇನೋ ತರ್ತಾ ಇದೀವಿ, ಅದೇನೋ ಕಾಮಗಾರಿಗಳನ್ನ ಮಾಡಿಸ್ತಾ ಇದೀವಿ. ಅವರು ಎಲ್ಲಾನು ಮಾಡ್ತಾ ಇದ್ದಾರೆ. ಅದೇ ಈ ಜಿಲ್ಲೆಯ ಕೆರಗೋಡೊಳಗ್ ಬಂದಿ ಉಸ್ತುವಾರಿ ಸಚಿವರು ಕೆರಗೋಡೊಳಗ್ ಬಂದು ಕಾಲ ಹಾಕ್ಬಿಟ್ಟು ಕಾರಿಂದ ಈಚೆ ಕೀಳಿಕ್ ತಾಕತ್ ಇಲ್ದೆ ಕಾರಲ್ಲಿ ಹೋದವನು. ಅವನೇನ್ ತಂದವನು ಕೆರಗೋಡ? ಈಗ ನಿನ್ನೆ ಇವ್ರು ಬಂದಿದ್ರಲ್ಲ, ಸ್ಟಾರ್ ಚಂದ್ರ ಅವರು. ಸ್ಟಾರ್ ಚಂದ್ರ ಜೊತೆ ಗಡಿಗ ರವಿ ಬಂದ್ರು ಹೋಯ್ತಾರೆ. ಅವರು ಸ್ಟಾರ್ ಚಂದ್ರ ಅವರು ಈಗ ಹೊಸದಾಗಿ ಬಂದಿರೋರು, ಅವ್ರು ಕ್ಯಾನ್ವಸ್ ಮಾಡ್ತಾ ಇದಾರೆ. ಅವ್ರ ಬಗ್ಗೆ ನಾವೇನು ಮಾತಾಡಲ್ಲ. ಪ್ರೆಸೆಂಟ್ಲಿ ಇರೋರು ಮಾತಾಡ್ತಾರಲ್ಲ, ಉಸ್ತುವಾರಿ ಸಚಿವರು ನಾವು ಬಂದು ಕೆರಗೋಡಿಗೆ ಮಾತಾಡ್ತೀನಿ ಅಂತ ಅನೇಕತೆಗೆ ಕೆರಗೋಡಲ್ಲಿ ಕಾರಿಂದ ಕೆಳಗೆ ಇಳಿಸ್ಕೊಟ್ಟಿಲ್ಲ ಜನ. ಅವನೇನ್ ಮಾಡ್ತಾನೆ ಕೆರಗೋಡಿಗೆ? ಅವನು ಕೆರಗೋಡಿಗೆ ಬಂದು ಫಸ್ಟ್ ಇಳಿದು ನಿಂತ್ಕೊಂಡು 2 ಮಾತಾಡಕ್ಕೆ ಕೇಳಿ, ಅವಾಗ ಅವನ್ನ ಒಪ್ಕೋತೀನಿ ನಾನು. ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಹಿಂದೊಂದು ಬಾರಿ ಮೈಸೂಗರ್ ಫ್ಯಾಕ್ಟ್ರಿಗೆ ಸಂಬಂಧಪಟ್ಟ ಜಾಗ ಬೆಂಗಳೂರಿನಲ್ಲಿ ಇದೆ, ಆ ಶುಗರ್ ಫ್ಯಾಕ್ಟ್ರಿ ಜಾಗವನ್ನೇ ಮಾರಬೇಕು ಅನ್ನುವಂಥವರು ಇನ್ನು ಮುಂದೆ. ಬಿಡಿ ಸರ್, ನಿಮ್ದು ಮೈ ಶುಗರ್ ನಾನು ಚಿಕ್ಕ ಹುಡುಗಿ ಇದ್ದಾಗಿಂದ ಕೇಳಿ ಸಾಕಾಗೋಗೈತೆ. ಬಿಜೆಪಿ ಬಂದೈತೆ, ಕಾಂಗ್ರೆಸ್ ಬಂದೈತೆ, JDS ಬಂದೈತೆ, ನಿಮ್ದು ಮೈ ಶುಗರ್ ಏನು ಹಾಗೆ ಇಲ್ಲ. ಯಾಕೆ ತಗೊಂಬರ್ತೀರ ಅದನ್ನ? ಸುಮ್ಮನೆ ಮಂತ್ರಿ ಮಾತುಗಳನ್ನ ನಂಬಿ ಈ ಜಿಲ್ಲೆ ಜನ ಬದುಕಬಹುದೇ? ಅದೊಂದ್ ಕಡೆ ಇಡಿ. ಈಗ ಈ ರಾಜ್ಯ ಸರ್ಕಾರ ಸುಮಾರು ಜನ ಹೇಳ್ತಾ ಇದ್ದಾರೆ, ನಿಮ್ಮ ಮಾಧ್ಯಮಗಳೇ ಹೇಳ್ತಿದ್ದಾರೆ, 1,72,00,000 ಸಾಲ ಮಾಡಿದೆ ಅಂತೇಳಿ ಈ ಗ್ಯಾರಂಟಿಗೋಸ್ಕರ ಮತ್ತೆ ಅಭಿವೃದ್ಧಿಗೆ ಅಂತೇಳಿ. ನೋಡಿ, ಸಾಲದ ಜೊತೆಗೆ ಅಭಿವೃದ್ಧಿ ಇದ್ರೆ ಮಾತ್ರ ರಾಜ್ಯ ಉದ್ಧಾರ ಆಗೋದು. ಬರೀ ಸಾಲನೇ ಮುಂದುವರುದು, ಅಭಿವೃದ್ಧಿ ಅಥವಾ ಉತ್ಪಾದನೆ ಶೂನ್ಯ ಆದ್ರೆ ಆ ರಾಜ್ಯ ದಿವಾಳಿ ರಾಜ್ಯ ಅಂತ ಹೇಳೋಕ್ಕಾಗುತ್ತೆ. ಅದಕ್ಕೆ ಈ ಸರ್ಕಾರವನ್ನ ತಿರಸ್ಕರಿಸುವುದೇ ಉತ್ತಮ.
ಯಾವ ಸರ್ಕಾರ ಈಗೇನು ಇದು ಕಾಂಗ್ರೆಸ್ ಸರ್ಕಾರವನ್ನ ತಿರಸ್ಕರಿಸುವುದು ಉತ್ತಮ ಅಂತ ನನ್ನ ಭಾವನೆ ಮೇಡಮ್. ಆಲ್ ರೈಟ್, ಓಕೆ. ಹೆಂಗಿದೆ ಸರ್ ಎಲೆಕ್ಷನ್ ಬಿಸಿ? ಅದೇ ಬಿಜಿ ಆಯ್ತಾ ದಳಗೂ ಮತ್ತೆ ಕಾಂಗ್ರೆಸ್ಗೂ ನೋಡೋ ಫೈಟ್ ಯಾರು ಏನೈತೆ ಹೆಂಗನ್ಸುತ್ತೆ ನಿಮ್ ಮೇಲ್ನೋಟಕ್ಕೆ? ಫೈಟ್ ಇದೆಯಾ ಅಥವಾ ಇಲ್ಲ ಫೈಟ್ ಇದೆ, ಫೈಟ್ ಇದೆಯಾ? ಓಕೆ. ಸೊ ಸ್ಟಾರ್ ಚಂದ್ರು ಮತ್ತೆ ಕುಮಾರಸ್ವಾಮಿ ಅವರು. ಸರ್, ಇದು ಆಫ್ಟರ್ ಈ ಕೆರಗೋಡು ಇನ್ಸಿಡೆಂಟ್ ಆದ್ಮೇಲೆ ಸ್ವಲ್ಪ ಜನರ ಮನಸ್ಥಿತಿ ಎಲ್ಲ ಬದಲಾಗಿದೆ ಅಂತ ಅನ್ಸುತ್ತಾ? ಸ್ವಲ್ಪ ಚೇಂಜ್ ಆಗಿದ್ದಾರೆ ಅಂತ ಅನ್ಸುತ್ತಾ ಪೊಲಿಟಿಕಲಿ, ರಾಜಕೀಯವಾಗಿ? ಆಗಿರೋದು ಅದೇ, ಅದು ಪೊಲಿಟಿಕ್ ಆಗಿರೋದು. ಬಾವುಟ 7 ದಿನ ಆರೈತೆ ಬಾವುಟ, 8 ದಿನಕ್ಕೆ ಕೆಳಗಿಳಿದೈತೆ. ಅದು ರಾಜಕೀಯ ಇರೋದು ಒಳಗೆ ಅಷ್ಟೇ. ಯಾರಿಗಂತ ಗೊತ್ತಿಲ್ಲ, ಯಾರು ಮಾಡ್ಸೋ ಯಾರಿಗೆ ಗೊತ್ತು ಏನಾಗಿದೆ ಅಂತ. ಅಲ್ಲ, ಜನರ ಮನಸ್ಸು ಬದಲಾಗಿದೆಯಾ? ಈಗ ಉದಾಹರಣೆಗೆ ನಾನು ಒಂದು ಮಾತು ಹೇಳೋದು, ಈಗ ಕಾಂಗ್ರೆಸ್ ಪರವಾಗೋ JDS ಪರವಾಗೋ ಬಿಜೆಪಿ ಪರವಾಗೋ ಯಾವ್ದೋ ಒಂದು ಪಕ್ಷದ ಪರವಾಗಿ ಜನರಿಗೆ ಒಂದು ಒಲವಿರ್ತದೆ. ಈ ಇನ್ಸಿಡೆಂಟ್ ಆದ್ಮೇಲೆ ಎಲ್ಲ ಒಂದ್ ಕಡೆಗೆ ಆಗ್ಬಿಟ್ಟವ್ರ ಜನ ಅಂತ ನಾ ಕೇಳ್ತೇನೆ. ಅವತ್ತಿದ್ರು ಒಂದ್ ಕಡೆಗೆ ಎಲ್ಲ ಆಗೋದು, ನಮ್ಮ ಜನಗಳು ನಮ್ಮ ಎಲ್ಲರಿಗೂ ಹೆಂಗೆ ಅಂತ ಎಲ್ಲ ಗೊತ್ತಾಗೈತೆ. ರಾಜಕೀಯ ವ್ಯಕ್ತಿ ಹೆಂಗ್ ಮಾಡ್ಬೋದು ಹೆಂಗೆ ಅಂತ. ಹಂಗಾಗಿ ಈಗ ಎಲ್ಲ ಈ ಪಕ್ಷ ಅಂತ ಹೇಳ್ತಾರ, ಒಟ್ಟು ಎಲ್ಲರಿಗ ಬೇರೆ ಆಗಿದ್ದಾರೆ. ಒಗ್ಗಟ್ಟು ಯಾರು ಇಲ್ಲ ಈಗ, ಒಗ್ಗಟ್ಟು ಯಾರಿಲ್ಲ, ಬೇರೆ ಆಗಿದೆ. ಆಲ್ ರೈಟ್, ಓಕೆ. ಬನ್ನಿ, ಏನ್ ಅನ್ಸುತ್ತೆ ಸರ್ ಎಲೆಕ್ಷನ್? ನಮ್ಗೇನು ಕೇಳಬೇಡಿ ಮೇಡಮ್. ವೋಟ್ ಹಾಕಿ ನಾವು ಕೇಳಲ್ಲ, ವೋಟ್ ಮಾತ್ರ ಹಾಕಿ. ಮಾಮೂಲಿ ನಡೀತಾ ಇದೆ ಬಿಡಿ. ಮಾಮೂಲಿ ನಡೀತಾ ಇದೆ, ಎಲ್ಲರೂ ಬರ್ತಾವ್ರೆ ಪ್ರಚಾರಕ್ಕೆ. ಕುಮಾರಣ್ಣ ಬಂದಿದ್ರಾ? ಇಲ್ಲ, ಅವ್ರು ಬಂದು ನೋಡಿ. ಇನ್ನೂ ಬಂದಿಲ್ಲ. ಇನ್ನು ಬರ್ಲಿಲ್ಲ ಮೇಡಮ್. ಕುಮಾರಸ್ವಾಮಿ ಅವರು ಬರ್ಲಿಲ್ಲ. ಕುಮಾರಸ್ವಾಮಿ ರವಿ ಅವರು ಬಂದಿದ್ರು, ಇವರು ಬಂದಿದ್ರು ಅಷ್ಟೇ. ಸ್ಟಾರ್ ಚಂದ್ರ ಅವರು ಬಂದಿದ್ರು. ಇನ್ನು ಕುಮಾರಸ್ವಾಮಿ ಕಡೆ ಯಾರು ಬರ್ಲಿಲ್ಲ ಅಷ್ಟೇ. ಹೆಂಗ್ ಫೈಟ್ ಇದೆಯಾ ಸರ್ ಇಲ್ಲಿ? ಫೈಟ್ ಐತೆ ಮೇಡಮ್. ಫೈಟ್ ಆಯ್ತು. ಈ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಒಂದ್ ಸ್ವಲ್ಪ ಯಾರಿಗೆ ಫೇವರ್ ಇದೆ ಅಂತ ಅನ್ಸುತ್ತೆ ಮೇಡಮ್? 2 ಕಡೆ ಆಯ್ತಾರೆ ಮೇಡಮ್, ಜನ ಅಲೆ. ಹೌದಾ? ಹೌದು ಮೇಡಮ್, ಹೌದು. 2 ಕಡೆ ಆಯ್ತು. 2 ಕಡೆ ಐತೆ. ಆಯ್ತು. ಆಲ್ ರೈಟ್, ಓಕೆ. ಸರ್, ಹೆಂಗೈತೆ ಸರ್ ಮಂಡ್ಯದಲ್ಲಿ? ಇಲ್ಲಿಯವರಲ್ಲ, ಮಂಡ್ಯದವ್ರೆ ತಾನೆ? ಮತ್ತೆ ಓಟ್ ಹಾಕ್ಬೇಕು ತಾನೆ? ಓಟ್ ಹಾಕ್ಬೇಕು. ಯಾರು ನಿಂತವ್ರೆ ಗೊತ್ತಾ? ನಮಗ್ ಗೊತ್ತಿಲ್ಲ, ಅದು ಎಲೆಕ್ಷನ್ ಗೊತ್ತಿಲ್ಲ. ಗೊತ್ತಿಲ್ವಾ? ಸುಮ್ನೆ ಹೋಗಿ ಹಾಕ್ತೀರಾ ಯಾರಿಗಾದ್ರೂ ಒಬ್ರಿಗೆ? ನಾನು ಓಟ್ನೇ ಹಾಕಿಲ್ಲ 15 ವರ್ಷ. ತಪ್ಪಲ್ವಾ ಸರ್? ವೋಟ್ ಐಡಿ ಐತಾ ಅಲ್ಲಿ ಇಲ್ವಾ? ವೋಟ್ ಐಡಿನೂ ಇಲ್ವಾ? ಯಾಕೋ ಇವ್ರು ಸುಳ್ಳು ಹೇಳ್ತಾ. ಏನ್ ಹೆಸರು ತಮ್ಮ? ಸುಳ್ಳಲ್ಲ, ನಮ್ ಕಾಳ್ಚನೇಗೌಡ ಅಂತ. ಕಾಳ್ಚನೇಗೌಡ ಅಲ್ಲ ಗೌಡ್ರಿ, ನೀವು ವೋಟರ್ ಐಡಿ ಮಾಡಿಸ್ಕೊಳ್ಳದೆ ಹೆಂಗಿದ್ದೀರಾ ನೀವು? ನಮ್ಮ ಅಣ್ಣ ತಮ್ಮರು ಜಗಳ ಆಯ್ತು 15 ವರ್ಷದಲ್ಲಿ. ಜಗಳ ಪಾಡಿಗೆ ಜಗಳ ಆಯ್ತಾ ಇರ್ತದೆ, ವೋಟ್ ಹಾಕ್ತಾ ಇರ್ಬೇಕು. ನಾನು ಎಲ್ಲರನ್ನು ಕೇಳಿದೆ, ಮಾಡಿಸ್ಕೊಡಿ ಇಂದ ಮಗನ್ ಕೇಳಿದೆ, ಅಣ್ಣ ತಮ್ಮ들 ಕೇಳಿದೆ, ನೀನ್ ಓಟ್ ಹಾಕಿ ಏನ್ ಜಯಿಸ್ಬೇಕು ಅಂದ್ರು. ನನ್ ಬೇಡಕ್ಕೆ ಬೇಡ ಬಿಡ್ರಪ್ಪ ಅಂದ್ಬಿಟ್ಟು ಸುಮ್ಗಿ. ವೋಟ್ ಹಾಕ್ಬೇಕು. ನಾನು ಹೋಗಿ ಕೇಳಿದೆ, ಅಂಗಡಿ ಓಡಿ ಮೇಡಮ್ ಕೇಳಿದೆ, ಬೆಟ್ಟಳ್ಳಿದೆ. ನಿನ್ ಓಟ ಏನ್ ಹೆಸರು ಅಂದ್ರೆ? ಕಾಳ್ಚನೇಗೌಡ. ಕಾಳ್ಚನೇಗೌಡ್ರಿಗೆ ದಯವಿಟ್ಟು ಒಂದು ವೋಟರ್ ಐಡಿ ಮಾಡಿಸ್ಕೊಡ್ರಪ್ಪ, ಕೆರಗೋಡು ಗ್ರಾಮ ಪಂಚಾಯತಿ ಅವರು ಅಲ್ವಾ ಸರ್? ಎಲ್ಲೈತೆ ಮನೆ ನಿಮ್ದು? ನಮ್ದು ಬೆಟ್ಟಳ್ಳಿ, ದುದ್ದ ಬೆಟ್ಟಳ್ಳಿ. ಕುರಿ ವ್ಯಾಪಾರ ಮಾಡ್ಕೊಂಡಿ ಒಂದು ಜೀವನ ಮಾಡಿ. ದುದ್ದ ಬೆಟ್ಟಳ್ಳಿ ಅಂತ ಕೆರಗೋಡು ಗ್ರಾಮ ಪಂಚಾಯತಿ ಅವರು ಫಸ್ಟ್ ಒಂದು ವೋಟರ್ ಐಡಿ ಮಾಡಿಸ್ಕೊಡಿ ಪಾಪ. ಮಗನ್ ಕೇಳಿದೆ, ಮಗನು 26 ವರ್ಷದನು. ಮಗಳು ಕೇಳಿದೆ, ಮಗಳು ಮಾಡಿಸ್ಕೊಡೋದ್ರು. ದುದ್ದ ಪಂಚಾಯತಿ. ನಾನು ಬೇಕಾದಷ್ಟು ಕೇಳಿದೆ, ಕೈ ಮುಗಿದು ಒಂದು ಕಾರ್ಡ್ ಮಾಡಿಸ್ಕೊಡ್ರಪ್ಪ ನನ್ಗೆ ಅಂದ್ರು. ಮಾಡಿಸೋದೇ ಇಲ್ಲ ನನಗೆ ಅಂತ ಆಟ ಕಟ್ಟಿದ್ರು. ನಮ್ಮೂರಲ್ಲಿ ವೈಸ್ ಚೇರ್ಮನ್ ರಾಘವನ್, ಅವನಿಗೆ ಓಟ್ನೇ ಕಾರ್ಡ್ನೇ ಬೇಡ ಅಂತ ಅಂದ. ಬಿಕ್ಕಡ್ಸ್ಕ ಮಾತಾಡ್ತಾನೆ. ಬೇಕಾದ್ರೆ ಎಲ್ಲಿ ಬೇಕಾದ್ರು ಕೋರ್ಟಲ್ಲಿ ಬೇಕಾದ್ರು ಹೇಳ್ತೀನಿ, ಜೈಲಲ್ಲಿ ಬೇಕಾದ್ರು ಹೇಳ್ತೀನಿ. ಜೈಲಲ್ಲೆಲ್ಲ ಹೇಳ್ಬೇಡಿ, ಎಲ್ಲಿ ಬೇಕಾದ್ರು ಹೇಳ್ತೀನಿ. ಬ್ಯಾಡ್ಸೋದೇ ಬೇಡ ಅಂತ ಅಂದ್ರಲ್ಲ, ಯಾತ್ಗೆ ಏನು ಅಂತ. ದೊಡ್ಡ ಪಂಚಾಯತಿ ಅವರು ಫಸ್ಟ್ ಇವ್ರಿಗೊಂದು ವೋಟರ್ ಐಡಿ ಮಾಡಿಸ್ಕೊಡಿ. ಮಕ್ಕಳು ವೋಟರ್ ಐಡಿ ಮಾಡಿಸ್ಕೊಡ್ತಾ ಇಲ್ವಂತೆ. ಗ್ರಾಮ ಪಂಚಾಯತಿ ದುದ್ದ ಗ್ರಾಮ ಪಂಚಾಯತಿ ಅವರು ವೋಟರ್ ಐಡಿ ಮಾಡಿಸ್ಕೊಡ್ತಾ ಇಲ್ವಂತೆ. ಪಾಪ ಅವ್ರ ಪರಿಸ್ಥಿತಿ. ಓಟೇ ಹಾಕಿಲ್ಲ ನಾನು ಅಂತ ಹೇಳ್ತಿದ್ದಾರೆ. ಬನ್ನಿ ಹೋಗೋಣ ಅಲ್ಲಿ ಸ್ವಲ್ಪ. ನಾನು ಮಾತಾಡಕ ಇಷ್ಟು ದೂರ ಬಂದಿದ್ದು, ನಿಮ್ಮನ್ನು ಮಾತಾಡ್ಸಕ್ಕೆ ಬಂದಿರೋದು. ಎಷ್ಟು ಗೊತ್ತದ ಅಷ್ಟು ಮಾತಾಡಿ. ಇದು ಏನು ಹೆಸರಮ್ಮ ತಮ್ಮದು? ಇದು ಕಲ್ಕತ್ತಾ ಊಟಿ ಮಲ್ಲಿಗೆ ಅಂತಾರಲ್ಲ, ಇದಲ್ಲ? ಅಲ್ಲ, ಅದು ಬೇರೆ. ಇದು ವಾಸನೆ ಇರಲ್ಲ ಅಲ್ಲ ಮೇಡಮ್? ಜಾಸ್ತಿ ಜಲ್ದಿ ಒಣಗೋದು ಇಲ್ಲ. ಇದೇನು ಮುಡ್ಕತಾರ ಅಥವಾ ಬರೀ ಆರಕ್ಕೆನಾ? ನಿಮ್ಮಂತೇರ್ ಸೌ ಮುಡ್ಕತೀವಿ ಅಂತಾರ, ನಮ್ಮಂತೇರ್ ಬೇಡ ತೂಕ ಅದೇ. ನನಗೆ ಅದೇ ಮೈಸೂರು ಮಲ್ಲಿಗೆನೇ ಇಷ್ಟ. ನನಗೆ ಮೈಸೂರು ಮಲ್ಲಿಗೆ ಇಷ್ಟ. ಇದೆಲ್ಲ ನಮ್ಮೂರ್ ಕಡೆ ಅಂತೂ ಇಂಥವು ಸಿಗೋದೇ ಇಲ್ಲ. ನಮ್ಮ ಸಿಕ್ಕುತ್ತೆ, ಆದ್ರೆ ನಮ್ಮ ಕಡೆ ಎಲ್ಲ ಬೆಳೀತಾವ್ರೆ ನೋಡ್ಕೊಂಡು. ಆದ್ರೂ ಏನಪ್ಪಾ ಅಂತಂದ್ರೆ ಈಗ ನಿಮ್ಮಂತೇರು ಕೇಳ್ತಾರಲ್ಲ. ಅಲ್ಲ, ನಮ್ಮೂರ್ ಕಡೆ ಮೈಸೂರು ಮಲ್ಲಿಗೆನು ಸ್ವಲ್ಪ ಕಷ್ಟನೇ. ಅಲ್ಲಿ ಮನೆ ಅಂಗಳದಲ್ಲೆಲ್ಲ ಹಾಕೊಂಡಿರ್ತಾರೆ. ಕಾಕಡ ಸ್ವಲ್ಪ ಜಾಸ್ತಿ ಸಿಗ್ತದೆ. ಅದು ಈಗ 2 ತಿಂಗಳು ಸಿಕ್ಕಲ್ಲ. ಇದು ಮಾತ್ರ ಸಿಗಲ್ಲ, ನಮ್ ಕಡೆಗೆ ಸಿಗಲ್ಲ. ಈ ಕಡೆ ನೆಟ್ಟವ್ರಿ, ಈ ಕಡೆ ನೆಡ್ತವ್ರ. ಇದು ಹೆಂಗೈತಮ್ಮ ಇಲ್ಲಿ ಪರಿಸ್ಥಿತಿ? ಈಗ ಎಷ್ಟು ವರ್ಷದಿಂದ ಇಲ್ಲಿ ನೀವು ಹೂವಿನ ವ್ಯಾಪಾರ?
ನಾವು 25 ವರ್ಷ. 25 ವರ್ಷ. ಈ 25 ವರ್ಷದಲ್ಲಿ ಇದಾಯ್ತಲ್ಲ, ಇದು ಧ್ವಜದ್ದು ಎಷ್ಟು ದಿನ ರಜೆ ಹಾಕ್ಸಿದ್ರು ಇದು ಹೂ ಮಾರ್ದಂಗೆ? ನಮಗೆ 2 ದಿವಸ ಅಷ್ಟೇನಾ? ಸೊ ಈಗ ಪರಿಸ್ಥಿತಿ ಎಲ್ಲ ಚೆನ್ನಾಗೈತಾ ಈಗ? ಪರಿಸ್ಥಿತಿ ಹೆಂಗಾಯ್ತು ಯಾರಿಗ್ ಗೊತ್ತು, ನಾವು ಸುಮ್ಮನೆ ಹೂವು ಮಾರ್ತೀವಿ. ಹೂ ಮಾರ್ತೀರಿ ಅಷ್ಟೇ. ಎಲೆಕ್ಷನ್ ಬಂದೈತೆ, ಅದು ಗೊತ್ತಲ್ವಾ ನಿಮ್ಗೆ? ಎಲೆಕ್ಷನ್ ಬಂದದೇನು ಗೊತ್ತು. ಹೆಂಗೈತೆ ಎಲೆಕ್ಷನ್? ಹೆಂಗಾಯ್ತು ಬರ್ತಾರೆ, ನಾವು ಹೂನಾರ ಹೇಳ್ತೀವಿ, ಕಟ್ಕೊಡ್ತಾರೆ, ಹಾಕತಾರೆ. ಓ ಬರ್ಜರಿ ವ್ಯಾಪಾರ ಅನ್ನಿ. ರಾಜಕೀಯ ನಾಯಕರಿಂದ ನಿಮ್ಗೆ ವ್ಯಾಪಾರ ಜಾಸ್ತಿ ಆಗೈತೆ. ಮತ್ತೆ ಹಾಕ್ಬೇಕಲ್ಲ ಹಾರ ಬಂದವ್ರಿಗೆಲ್ಲ. ನಾವ್ ಬಂದವ್ರಿಗೆ ಹಾಕ್ಬಿಟ್ಟು ರೈಟ್ ನಿಮ್ಗಲ್ಲ, ನಿಮ್ಗೆ ವ್ಯಾಪಾರ ಆಯ್ತದೆ ಅಂತ. ಅಯ್ಯೋ ಅದಂಗ ನಮ್ದೇನು ಹುಚ್ಚ ವ್ಯಾಪಾರ ಇದ್ದಂಗೆ ಅದ ಹಂಗ ಹಾಗೆ ಹೋಯ್ತದ, ಅಂದ್ರೆ ಹಂಗೆ ಉಳ್ಕತ್ತದೆ. ಅಷ್ಟೇ, ಏನು ಮಾಡಕ ಆದಾಗ ಮಾರ್ಕೋಬೇಕು, ಆಗ್ದಾಗ ಏನು ಶಿವ ದೇವ್ರು ಕೊಟ್ಟಷ್ಟು ಅಂದ್ಬಿಟ್ಟು ಹೋಯ್ತಿರ್ಬೇಕು ಮನೆಗೆ. ಮತ್ತೆ ಯಾರ್ಯಾರು ನಿಂತವ್ರೆ ಎಲೆಕ್ಷನ್ಗೆ ಗೊತ್ತಾ ನಿಮ್ಗೀಗ? ನಮ್ಮ ಬಗ್ಗೆ ತಲೆನ ಕೆಡ್ಸ್ಕೊಂಡಿಲ್ಲ, ನಮ್ಗೆ ಓದು ಬರಲ್ಲ. ಓದು ಬರದೇ ಇದ್ರು ಓಟ್ ಅಂತೂ ಹಾಕ್ತಿರಲ್ವಾ? ಓಟ್ ಅಂತ ಹಾಕ್ತಿವಿ. ಮತ್ತೆ ಯಾರಿಗೆ ಹಾಕ್ಬೇಕಂತಿದ್ದೀರಾ ಈ ಸಲ? ನೋಡ್ಮ ಅಲ್ಲಿಗೆ ಹೋದಾಗ, ಸ್ಕೂಲ್ ಮನೆ ಹತ್ರಕ್ಕೆ ಹೋದಾಗ ಯಾರಿಗ ಮನಸ್ಸು ಎಳಿತದ ಅವ್ರಿಗೆ ಹಾಕ್ಮ. ಕುಮಾರಸ್ವಾಮಿ ಅವ್ರು ನಿಂತವ್ರೆ ಗೊತ್ತಲ್ವಾ? ಗೊತ್ತು. ಕುಮಾರಸ್ವಾಮಿ ಅವ್ರು ಗೊತ್ತು ತಾನೆ? ಇವರು ಸ್ಟಾರ್ ಚಂದ್ರು ಗೊತ್ತಾ? ಅವ್ರು ಯಾರು ನಮ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿಗೆ ಹೋದಾಗ ಮನ್ಸು ಯಾರಿಗೆ ಎಳಿತದ ಅವ್ರಿಗೆ ಹಾಕ್ಬಿಟ್ಟು ಬತ್ತಿರೋದು. ಅವ್ರು ಇವ್ರು ಅಂತಲಿಲ್ಲ, ಯಾರು ಗೆದ್ರು ಅಷ್ಟೇ ನಮ್ಮ ಹೂವು ಕಟ್ಟದ್ ಬಿಟ್ಬಿಟ್ಟ ಬಾ, ಹೂವು ಕಟ್ಟನೇ ಬೇಕು. ಈಗ ನಿಂತಿರ್ತಾರೆ ಅವ್ರು ಇವ್ರು ಅಂತ ತಿಂತಿರ್ತಾರೆ, ನಮ್ಗೇನು ಒಂದು ಪೈಸೆ ಇರಲ್ಲ. ನಾವೇನೋ ಅಯ್ಯೋ ಇಲ್ಲಿ ವ್ಯಾಪಾರ ಆಗೋದೇನೋ, ಇವತ್ತು ವ್ಯಾಪಾರ ಆಗೋದೇನೋ ಅಂತ ಕಾಯ್ಕೊಂಡಿರ್ತೀವಿ ಅಷ್ಟೇ. ಗ್ಯಾರಂಟಿಗಳು ಕೊಡ್ತಾವ್ರಲ್ಲ, ಗ್ಯಾರಂಟಿ ಕೊಡ್ತಾರೆ. ಅಯ್ಯೋ ಈಗ್ಲೂ ಗ್ಯಾರಂಟಿ ಕೊಟ್ರು ನಾವು ಗ್ಯಾರಂಟಿ ಅಲ್ಲ, ಇದು 2000 ರೂಪಾಯಿ ಬತ್ತಿಲ್ವಾ? ನಮ್ ಕಾರ್ಡ್ನೇ ಕೊಟ್ಟಿಲ್ಲ. 2 ತಿಂಗಳು ನಮ್ಮ ಯಜಮಾನ್ರು ಸತ್ತದಾಗ ಅಕ್ಕಿ ತಕ್ತಾರೆ, ಲಾಪ್ಸ್ ಮಾಡ್ಬಿಟ್ಟು ಕಾರ್ಡ್ನೇ ಬಿಡ್ಲೇ ಇಲ್ಲ. ಕಾರ್ಡ್ ಮಾಡ್ಸೋದು BPL ಕಾರ್ಡ್ ಅಲ್ಲ, ಇದು ಏನು 2000 ರೂಪಾಯಿನೂ ಬರ್ತಿಲ್ಲ, ಅಕ್ಕಿನೂ ಬರ್ತಾ ಇಲ್ವಾ? ಅಕ್ಕಿನೂ ಇಲ್ಲ ಸದ್ಯಕ್ಕೆ. ಹೋಗೋರು ಬರೋರ್ತಾವ, ಇವು ಭಿಕ್ಷೆ ಮಾಡೋರ್ತಾವ, ಅಕ್ಕಿ ತಕತ್ತೀವಿ, ಅದ್ ಇದ್ ಮಾಡ್ತೀವಿ. ಆಮೇಲೆ ಈ ಮೋದಿ ಕಡೆಯಿಂದ ಅಕ್ಕಿ ಬತ್ತು, ಅವೊಂದ 4-5 ಸತಿ ಅಕ್ಕಿ ತಕೊಂಡು ರಾಗಿ ತಕತ್ತೀವಿ ಹಳ್ಳಿ ಕಡೆ ಹೋಗಿ. ಈಗ ಗ್ಯಾರಂಟಿ ಯಾವ್ದು ಬರ್ತಾ ಇಲ್ಲ? ಯಾವ್ದು ಇಲ್ಲ, ಯಾವ್ದು ಇಲ್ಲ. ಅದಕ್ಕಿಂತ ಮುಂಚೆ ಬರ್ತಾ ಇತ್ತು? ಯಾವ್ದು ಇಲ್ಲ ನಮ್ಗೆ. ಅಲ್ಲ, ಕಾರ್ಡ್ ಹೋಗಕ್ಕಿಂತ ಮುಂಚೆ ಕಾರ್ಡ್ ಬದಲೇ ತಕತೆ ಅದು ಅಕ್ಕಿ, ಅದು ಮಾಮೂಲಿ 1 ರೂಪಾಯಿ ಮಾಡಿದ್ರಲ್ಲ ನೋಡು, 1 ರೂಪಾಯಿ 5 ರೂಪಾಯಿನ ಮಾಡಿದ್ರಲ್ಲ ತಕತೆ ಇರೋದು. ಈ ಮಾಮೂಲಿ ಫ್ರೀ ಅಂದಮೇಲೆ ಕಾರ್ಡೇ ನಿನ್ಸ್ಬಿಟ್ರು. ಸರಿ, ಇವತ್ತು ಕಾರ್ಡ್ಗೆ ಹೋದ್ರೆ ನಾಳೆ ಬನ್ನಿ ಅಂತಾರೆ, ನಾಳೆ ಹೋದ್ರೆ ಅಯ್ಯೋ ಅವ್ನು ನಾಳೆ ಬರ್ರಿ ಅಂತಾರೆ. ನಾವು ತಿರುಗಿ ಸಾಕಾಗಿ ಅಯ್ಯೋ ಯಾವಾಗಾರು ಬಿಡ್ಲಿ ಬಿಡು ಅಂದ್ಬಿಟ್ಟು ಸುಮ್ಮನೆ ಆಗೋಯ್ತೀವಿ. ಸರಿ. ವೀಕ್ಷಕರೇ, ಮಂಡ್ಯ ಲೋಕಸಭಾ ಕ್ಷೇತ್ರದ ಮಂಡ್ಯ ತಾಲೂಕು ಬಸರಾಳು ಸಂತೆಯಲ್ಲಿದ್ದೀನಿ. ಶನಿವಾರ ಸಂತೆ ನಡೆಯುತ್ತೆ. ರೈತರು ಇಲ್ಲಿ ತಮ್ಮ ಒಂದು ಬೆಳೆದಂತಹ ಬೆಳೆಗಳಾಗಿರ್ಬೋದು, ಆಹಾರ ಪದಾರ್ಥಗಳನ್ನ ಇಲ್ಲಿ ಮಾರ್ತಾರೆ. ಮತ್ತು ಇದು ಸಂತೆ ನಡೆಯುತ್ತೆ. ಸಂತೆಗೂ ಕೂಡ ಭಾಳ ಜನ ಬಂದಿದ್ದಾರೆ. ಬನ್ನಿ, ಸಂತೆ ಅಂದಮೇಲೆ ಜನ ಇರ್ತಾರೆ, ಜನ ಅಂದಮೇಲೆ ಅಭಿಪ್ರಾಯ ಇರುತ್ತೆ. ಅಭಿಪ್ರಾಯಗಳನ್ನ ಕೇಳೋಣ, ಏನಂತಾರೆ ಜನ ಅಂತ. ಸರ್ ನಮಸ್ತೆ. ನಮಸ್ತೆ. ಸಂತೆ ಏನೋ ಜೋರಾಗಿ ನಡೀತಾ ಇದೆ, ಎಲೆಕ್ಷನ್ ಹೆಂಗ್ ನಡೀತಾ ಐತೆ? ಎಲೆಕ್ಷನ್ ಅಂದ್ರೆ ಮೇಡಮ್ ಈಗ 2,000 ಕೊಡ್ತಾರ ಮೇಡಮ್, ಬನ್ನಿ 2,000 ಕೊಡ್ತಾವ್ರೆ. ಅದ್ ಬಂದು 2,000 ಓಟ್ ಹಾಕಕ್ ಕೊಡ್ತಾವ್ರ ಅಥವಾ ಕಾಂಗ್ರೆಸ್ ಕೊಡ್ತಾ ಇತ್ತಾ? ಮನೆ ಹೆಂಗಸ್ರಿಗೆ ಕೊಡ್ತಾವ್ರೆ. ಕೊಡ್ತಾರೆ, ಅವ್ರು ಕೇಳ್ತಾನೆ ಇಲ್ಲ. ಕಾಂಗ್ರೆಸ್ ಎಲ್ಲ 2,000 ಕೊಡ್ತಾರೆ, ಅವ್ರಿಗೆ ಹಾಕ್ತೀನಿ ಊಟ ಅಂತ ನಮ್ಗೆ ಇದ್ ಮಾಡ್ತಾರೆ. ಓ, ನೀವು ಬೇರೆಯವ್ರಿಗೆ ಹಾಕಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಹಾಕಿ ಅಂತ ಹೇಳ್ತಾ ಇದೀವಿ. ತಪ್ಪಲ್ವಾ ನಿಮ್ದು? ಅವ್ರು ಬಿಟ್ಬಿಡ್ಬೇಕು, ಅವ್ರ ಓಟ್ ಅವ್ರು ಹಾಕತಾರೆ, ನಿಮ್ ಓಟ್ ನೀವ್ ಹಾಕಬೇಕು. ಇಲ್ಲ, ನಾನು ಸಿದ್ದರಾಮಯ್ಯಗೆ ಹಾಕ್ತೀನಿ, ಅವ್ನು ಋಣ ತಿಂದಿದ್ದೀನಿ, 2,000 ರೂಪಾಯಿ ಕೊಡ್ತಾವ್ರೆ, ನಮ್ಗೆ ಅವರೇ ಬೇಕು ಅಂತವ್ರೆ. ಹೌದಾ? ಸಾಲ ಮನ್ನಾ ಮಾಡಕ್ಕೆ. ಸಾಲ ಮನ್ನಾ ಮಾಡಿ ಜನಗಳು ಈಗ ನಡೀತಾ ಇರೋದು ಅದೇ ರೀತಿನೇ ಮತ್ತೆ ಮೇಡಮ್. ಹೌದು, ಈಗ ಗೃಹಲಕ್ಷ್ಮಿ ಆಗ್ಬೋದು, ಒಂದು ಯಾವುದೇ ಒಂದು ವಿದ್ಯುತ್ ಆಗ್ಬೋದು, ಹಾಗೆ ಗ್ಯಾರಂಟಿ ಇರೋದ್ರಿಂದ ಸ್ವಲ್ಪ ಕಾಂಗ್ರೆಸ್ಗೆ ಒಲವಿದೆ. ಹೆಣ್ಮಕ್ಳು ಕೇಳ್ತಾ ಇಲ್ಲ, ನೀವು ದಳಕ್ ಹಾಕು ಅಂತಂದ್ರು ಕೂಡ ಕಾಂಗ್ರೆಸ್ ಹಾಕ್ತಿವಿ ಅಂತ ಅವ್ರ. ದಳಕ್ ಹಾಕು ಅಂದ್ರು ಕಾಂಗ್ರೆಸ್ ಹಾಕ್ತಿವಿ ನಾವು. 2,000 ಕೊಡ್ತಾವ್ರೆ, ಆಮೇಲೆ ಕರೆಂಟ್ ಬಿಲ್ ಫ್ರೀ ಮಾಡವ್ರೆ, ಆಮೇಲೆ ಯೋಜನೆಗಳು, ಆಮೇಲೆ ನಾವೆಲ್ಲ ದೇವಸ್ಥಾನ ಎಲ್ಲ ನೋಡಿದೀವಿ ಅಂತ ಹೇಳ್ತಾವ್ರೆ. ಅದಕ್ಕೆ ಅಲ್ಲ, ಬಹಳ ಜನ ಗಂಡ್ಮಕ್ಳು ಮನೇಲಿ ಅಡಿಗೆನೆ ಮಾಡ್ತಾ ಇಲ್ಲ, ಹೆಣ್ಮಕ್ಳು ಊರ್ ಸುತ್ತವ್ರೆ ಅಂತಾರಲ್ಲ. ಇಲ್ಲ, ಅವರು ಸಿದ್ದರಾಮಯ್ಯ ಅವರು ನಮ್ಗೆ ಇಷ್ಟೊಂದೆಲ್ಲ ಸೌಲಭ್ಯಗಳು ಮಾಡ್ಕೊಟ್ಟವ್ರೆ, ನಾವು ಅವ್ರಿಗೆ ಹಾಕೋದು. ನೀವೇನಾರು ಮಾಡ್ಕೊಂತ ನಮ್ಗೆ ಜಗಳ. ಮೇಡಮ್, ಬಸ್ಸು ಫ್ರೀ ಬಿಡಲಾಗಿ ನಾವು ಬಿಡ್ತಿರಲ್ಲ, ವಾರಕ್ಕೆ 3 ದಿವಸ ಬರ್ತಾರೆ. ನಿಮ್ಮ ಹೆಂಡತಿ ಅಡ್ರೆಸ್ ಕೊಡಿ, ಇಲ್ಲಿ ಸುಳ್ಳೆಲ್ಲ ಹೇಳಿದ್ರೆ ಕಳಿಸ್ತೀವಿ ಈಗ ವಿಡಿಯೋನ. ಅಂದ್ರೆ ಮನೆ ಕೆಲಸ ಬಿಟ್ಟು 1 ನಿಮಿಷ ಇದೆ, ಹೆಣ್ಮಕ್ಳು ಮನೆ ಕೆಲಸ ಬಿಟ್ಬಿಟ್ಟು ಬರೀ ಊರ್ ಸುತ್ತದೇ ಕೆಲಸ ಅನ್ಕೊಂಡಿದ್ದೀರಾ? ನಮ್ಗೆ ಕುಮಾರಸ್ವಾಮಿ ಬರ್ಬೇಕು, ಸಾಲ ಮನ್ನಾ ಮಾಡ್ತಾರೆ, ಮಳೆ ಇಲ್ಲ ಬೆಳೆ ಇಲ್ಲ, ಸಕ್ರ ಬಂದು ದಯವಿಟ್ಟು JDS ಬರ್ಬೇಕು, ಕುಮಾರಸ್ವಾಮಿ ಗೆಲ್ಬೇಕು, ಅಷ್ಟೇ ನಮ್ದು. ಆಯ್ತಾಯ್ತು ಸರ್, ನೈತಿಕವಾಗಿ ಮತ ಚಲಾಯಿಸಿ. ಖಂಡಿತವಾಗಿ ಚಲಾಯಿಸ್ತೀವಿ ಮೇಡಮ್. ಎಲ್ಲಿ ತಿರುಗಿ ಒಂದ್ಸರಿ, ಈ ವರ್ಷದ್ದೇನಾ ಇದು? ಅದೇ ಅನ್ಕೊಂಡೆ ನಾನು, ವಿಧಾನಸಭೆ ಚುನಾವಣೆದು. ಹೌದು, ಏನಿಲ್ಲ, ಈ ಸಲ ಕಾಂಗ್ರೆಸ್ ಬರೋದಕ್ಕಿಂತ ನಮಗೆ ಸೆಂಟ್ರಲ್ ಅಲ್ಲಿ BJP ಬರಬೇಕು, ನಮ್ಮ ಮಂಡ್ಯದಲ್ಲಿ ಕುಮಾರಣ್ಣ ಬರಬೇಕು.
ಕುಮಾರಣ್ಣ ಬರ್ಬೇಕು. ಯಾಕೆ ಬರ್ಬೇಕು ಕುಮಾರಣ್ಣ ಅವರು? ಕುಮಾರಣ್ಣ ಬಂದ್ರೆ ರೈತರು ಪರ, ಗ್ಯಾರಂಟಿ ಯೋಜನೆಗೆಲ್ಲ ನಾವು ಅವರೆಲ್ಲ ಗ್ಯಾರಂಟಿ ಇಲ್ಲ, ಗ್ಯಾರಂಟಿ ಕೊಟ್ಟರೆ ಪಕ್ಕ ಮಾಡ್ತಾರೆ. ಇವಾಗ ಗ್ಯಾರಂಟಿ ಕೊಟ್ಟರದ ಅವಶ್ಯಕತೆ ಏನಿಲ್ಲ ನಮಗೆ. ಬಸ್ ಫ್ರೀ ಇವೆಲ್ಲ ಕೊಟ್ಟಿದಾರಲ್ಲ, ಅವಶ್ಯಕತೆನೇ ಇಲ್ಲ. ನಿಮಗೆ ಅವಶ್ಯಕತೆ ಇಲ್ಲ ರೀ, ನಮ್ಗೆ ಹೆಣ್ಮಕ್ಳಿಗೆ ಅವಶ್ಯಕತೆ ಇದೆ. ಏನ್ ಪ್ರಯತ್ನ ಇದೆ? ಏನ್ ಪ್ರಯೋಜನ ಅಂದ್ರೆ ಹೆಣ್ಮಕ್ಳು ಓಡಾಡಿದ್ರಿಂದ ನಿಮ್ ಗಂಡ್ ಮಕ್ಳಿಗೆ ಏನ್ ತ್ರಾಸ ಆಗ್ತಾ ಇದೆ ಅಂತ. ನಾವು ಹೆಣ್ಮಕ್ಳು ಅವ್ರು ನೋಡಿದ್ರೆ ಮನೆಯಲ್ಲಿ ಹೆಣ್ಮಕ್ಳು ಕೆಲಸ ಮಾಡಲ್ಲ ಅಂತಾರೆ, ನೀವ್ ಹೇಳ್ತೀರಾ ಫ್ರೀ ಆಗಿ ಓಡಾಡ್ತಾರೆ ಅಂತ. ಒಡ್ಡಾಡೋ ಪ್ರಶ್ನೆ ಅಲ್ಲ, ಅದೇ ಬದಲು ಅದೇ ಎಜುಕೇಶನ್ ಫ್ರೀ ಕೊಡ್ಲಿ, ಆಸ್ಪತ್ರೆ ಮೆಡಿಕಲ್ ಫ್ರೀ ಕೊಡ್ಲಿ. ಅದನ್ನೇ ನೀವು ಮಕ್ಕಳು ಟ್ಯೂಷನ್ಗೋ ಮಕ್ಕಳು ಫೀಸ್ಗೋ ಕಟ್ಕೊಳ್ಳಿ 2,000 ಯಾರು ಬೇಡ ಅಂದ್ರೆ. 2,000ಕ್ಕೆ ಯಾರು ಸೇರಿಸ್ತಾರೆ ಹೇಳಿ ಮೇಡಮ್? ತಿಂಗ್ ವರ್ಷಕ್ಕೆ 40 60 ರೂಪಾಯಿ. 2,000 ರೂಪಾಯಿಗೆ ಸರ್ ಒಂದ್ ಮನೆಯಲ್ಲಿ ಒಂದ್ ಸಿಲಿಂಡರ್ ಬರ್ತದೆ. ಸಿಲಿಂಡರ್ ಬೆಲೆ ಎಷ್ಟಾಗೈತೆ ಗೊತ್ತಾ? ಎಷ್ಟಾಗಿದೆ? ಎಷ್ಟು ಹೇಳಿ? 790 ರೂಪಾಯಿ. 790 ರೂಪಾಯಿ. ಯಾವ ಜಮಾನದಲ್ಲಿ ಇದೀರಿ ನೀವು ಅಂತ. ಮನೆಯಲ್ಲಿ ಗ್ಯಾಸ್ ತರಲ್ಲ ನೀವು, ನಿಮ್ಗೆ ಗೊತ್ತಿಲ್ಲ. ಎಷ್ಟಾಗೈತೆ ಸರ್ ಗ್ಯಾಸ್ ಬೆಲೆ? 960. 960. ಈಗ 960 ಆಗಿದೆ. 1,000 ಚಿಲ್ಲರೆ ಆಗೈತೆ ಸರ್. ಬನ್ನಿ ಇಲ್ಲಿ ಹೆಣ್ಮಕ್ಳನ್ನ ಕೇಳೋಣ ಬನ್ನಿ, ನಿಮ್ಗೆ ಗೊತ್ತಿಲ್ಲ, ಕೇಳೋಣ ಬನ್ನಿ. ಮೇಡಮ್ ಅವರೇ ಗ್ಯಾಸ್ ಎಷ್ಟಾಗೈತೆ? ಗ್ಯಾಸು ಮನೇಲಿ ಗ್ಯಾಸು ಬನ್ನಿ ಮುಂದಕ್ಕೆ ಬನ್ನಿ ಒಂದ್ಸಿ. ಈಗ ಎಲೆಕ್ಷನ್ ಬಂದೈತೆ ಅಂತ 950 ಆಗಿರೋದು. ಅಲ್ಲಿ ಯಾರೋ 750 ಅಂತಾರೆ. ಬಂದೆ ಈಗ ಓಟ್ ಹಾಕ್ತೀರಾ? ಓಟ್ ಅಂದ್ರೆ ನಾನು 70ರಲ್ಲಿ 90ರಿಂದ ಓಟ್ ಹಾಕ್ತಾ ಇದ್ದೀನಿ. 30 ವರ್ಷದಿಂದ ನಾನು 45 ವರ್ಷ ಆಯ್ತು ಇಲ್ಲಿಗೆ ವಯಸ್ಸು. ನಾನು ಓಟ್ ಹಾಕೋದ್ರಲ್ಲಿ ಎಕ್ಸ್ಪರ್ಟು. ನಾನು ಅಧಿಕಾರಿ, MLA, ಅಧ್ಯಕ್ಷ ನಾನು. ಆಯ್ತು ಬಿಡಿ. ಮತ್ತೆ ಎಲೆಕ್ಷನ್ ಬಂದೈತೆ ಗೊತ್ತಲ್ಲ ನಿಮ್ಗೆ, ಪ್ರಚಾರಕ್ಕೆ ಬರ್ತಾವ್ರ? ಯಾರ್ಯಾರಿಗೆ ಓಟ್ ಹಾಕಂತವ್ರೆ ಹೇಳ್ತಾರೆ ಓಟ್ ಹಾಕಿ ಅಂತ. ಈಗ ಮೋದಿ ಗ್ಯಾರಂಟಿ, ಕಾಂಗ್ರೆಸ್ ಗ್ಯಾರಂಟಿ ಗೊತ್ತಲ್ಲ ನಿಮ್ಗೆ? ಗ್ಯಾರಂಟಿ ಅಂದ್ರೆ ಏನ್ ಗೊತ್ತಾಯ್ತಾ? ಏನ್ ಹೇಳಿ? ಅದೇ 2,000 ರೂಪಾಯಿ ಕರೆಂಟ್ ಎಲ್ಲ ಗೊತ್ತಾಯ್ತಾ? ಬರ್ತಾ ಇದೆಯಾ? ಹೆಲ್ಪ್ ಆಗ್ತಾಯ್ತಾ ಮನೆಗೆ? ಅಲ್ಲ ನಿಜ ಹೇಳಿ, ಹೆಲ್ಪ್ ಆಗ್ತಾಯ್ತಾ? ಏನೇನ್ ಈಗ 2,000 ರೂಪಾಯಿ ಬರ್ತದೆ. ಸೊ 2,000 ರೂಪಾಯಿ ತಿಂಗಳಿಗೆ ಯಾವ್ದಕ್ಕೆ ಯೂಸ್ ಮಾಡ್ತೀರಾ? ಹಂಗೆ ಸುಮ್ನೆ ಕೇಳ್ತೀವಿ. ರೇಷನ್ಗೆ, ಅದಕ್ಕೆ ಮಕ್ಕಳ ಖರ್ಚಿಗೆ, ಮನೆ ಖರ್ಚಿಗೆ ಅಂತ ಮಾಡ್ತಾರೆ. ಅಲ್ಲ ಈಗ ಗಂಡ್ ಮಕ್ಳಲ್ಲಿ ಇಲ್ಲೆಲ್ಲ ನಿಂತವ್ರು ಹೇಳೋದು, ಅಯ್ಯೋ ಫ್ರೀ ಕೊಟ್ಬಿಟ್ಟು ಹೆಣ್ಮಕ್ಳು ಮನೆಯಲ್ಲೇ ಇರೋದಿಲ್ಲ, ಊರ್ ಸುತ್ತವ್ರೆ ಅಂತ. ಹೆಣ್ಮಕ್ಳು ನಿಜವಾಗ್ಲೂ ಹಂಗ್ ಮಾಡ್ತಾರ ಮೇಡಮ್? ಗೊತ್ತಿಲ್ಲ, ಅದು ಮಾಡೋರು ಮಾಡಿರ್ಬೋದು. ಅಲ್ಲ ಯೂಶುವಲ್ ಆಗಿ ಹೆಣ್ಮಕ್ಳು ಯಾವ ತಾಯಂದ್ರ ಹಂಗ್ ಮಾಡ್ತಾರೆ ಮೇಡಮ್? ಇವಾಗ ಬಸ್ ಫ್ರೀ ಮಾಡಿದಾಗ ಮಾಡವ್ರೆ, ಹೋಗವ್ರೆ, ಊರು ದೇವಸ್ಥಾನ ಅಲ್ಲಿ ಇಲ್ಲಿ ಸುತ್ತಾಡವ್ರೆ. ನಮ್ಗೇನ್ ಬೇಕಾಗಿಲ್ಲಪ್ಪ 2,000 ರೂಪಾಯಿ, ನಮ್ಗೇನ್ ಬೇಡ ಅಂತಾರಲ್ಲ, ಅವ್ರಿಗೇನ್ ಹೇಳ್ತೀರಾ? ಏನು ಹೇಳಕ್ಕಾಗಲ್ಲ, ಅವ್ರು ತಿಳ್ಕೊಂಡು ಮಾತಾಡ್ಬೇಕಷ್ಟೇ. ಹೌದಲ್ವಾ? ಹೆಲ್ಪ್ ಆಗ್ತೈತೆ, ಹೆಲ್ಪ್ ಆಗ್ತಿಲ್ಲ. ಓಟ್ ಯಾರಿಗಾದ್ರೂ ಹಾಕಿ ಮೇಡಮ್, ಹೆಲ್ಪ್ ಆಗ್ತೈತೆ, ಹೆಲ್ಪ್ ಆಗ್ತೈತೆ. ಮತ್ತೆ ಮೇಡಮ್ ಈಗ ಕಾಂಗ್ರೆಸ್ ಗ್ಯಾರಂಟಿ ಅಂತೂ ನಿಮ್ಗೆ ತಲುಪೈತೆ. ಮೋದಿ ಅವ್ರ ಗ್ಯಾರಂಟಿ ಇನ್ನೂ ತಲುಪಿಲ್ಲ. ಸೊ ಈಗ ನೀವು ಯಾರಿಗೆ ಬೆಂಬಲ ಕೊಡ್ಬೇಕು ಅಂತ ಇದ್ದೀರಾ ಮೇಡಮ್? ಅದು ಹೇಳಕ್ಕಾಗಲ್ಲ. ಓಟ್ ಹಾಕುವಾಗ ಹಾಕ್ತೀರಾ? ಗುಡ್. ಹೇಳಿ. ಅಲ್ಲ ಎಲೆಕ್ಷನ್ದು ಏನ್ ಬಿಜೆಪಿ ಬರ್ಬೇಕು, ಸರ್ಕಾರ ಚೆನ್ನಾಗಿರುತ್ತೆ, ಮೋದಿ ಇರ್ಬೇಕು. ಯಾರಿಗೂ ಅಂದ್ರೆ ಬಿಜೆಪಿ ಅಂದ್ರೆ ಇಲ್ಲಿ ಯಾರು ಗೊತ್ತಾ? ಬಿಜೆಪಿ ಕುಮಾರಸ್ವಾಮಿ ಮಾಡ್ತೀವಿ ಬಿಡಿ. ಅವ್ರು ಈಗ ರೈತರ ಪರವಾಗಿರ್ತಾರೆ ಯಾವಾಗ್ಲೂ ಕುಮಾರಸ್ವಾಮಿ. ಈಗ ಗ್ಯಾರಂಟಿ ಯಾರಿಗ್ ಬೇಕು? ರೋಡ್ ಅಲ್ಲ, ಮೋದಿ ಅವರೇ ಗ್ಯಾರಂಟಿ. ಮೋದಿ ನೋಡೇ ಮಾಡ್ತಾ ಇರೋದು ಎಲ್ಲವ. ಓಕೆ ನಿಮ್ಗೆ ಏನ್ ಸಮಸ್ಯೆಗಳೆಲ್ಲ ಬಗೆಹರಿತವೆ? ಏನು ಸಮಸ್ಯೆ ಇಲ್ಲ, ದೇಶ ಚೆನ್ನಾಗಿರ್ತದೆ ಮೋದಿ ಇದ್ರೆ. ಮೋದಿ ಇದ್ರೆ ದೇಶ ಚೆನ್ನಾಗಿ. ನೀವು ಸರ್ ಎಲೆಕ್ಷನ್ ರಿವ್ಯೂ ಹೆಂಗಿದೆ? ಭರಾಟೆ ಏನಿಲ್ಲ ಮೇಡಮ್, ಸಾಧಾರಣ ಮಟ್ಟ ಇದೆ, ತೊಂದರೆ ಇಲ್ಲ. ಫೈಟ್ ಇದೆಯಾ? ಕುಮಾರಸ್ವಾಮಿ ಅವರು ಗೆಲ್ತಾರೆ. ಆಲ್ ರೈಟ್ ಮೇಡಮ್ ಅವರೇ, ಹೆಂಗ್ ನಡೆದಿದೆ ವ್ಯಾಪಾರ? ಆಯ್ತು ಬಿಡಿ ಸರ್. ಹೆಂಗಿದೆ ಸರ್ ಎಲೆಕ್ಷನ್ ಇಲ್ಲಿ? ನೀವೇನ್ ಓಟ್ ಹಾಕಲ್ವಾ? ಮಾತಾಡಿ. ಹೆಂಗಿದೆ ಎಲೆಕ್ಷನ್? ಪ್ರಚಾರ ಎಲ್ಲ ಆಗ್ತಾಯ್ತಾ? ಯಾರ್ಯಾರು ನಿಂತಿದ್ದಾರೆ ಅಂತ ಗೊತ್ತಾ ನಿಮ್ಗೆ? ಇರ್ಲಿ, ಸ್ಟಾರ್ ಚಂದ್ರು ದಳ ಮತ್ತೆ ಬಿಜೆಪಿಯಿಂದ ಕುಮಾರಸ್ವಾಮಿ. ಈಗ ಸದ್ಯಕ್ಕೆ ಕುಮಾರಸ್ವಾಮಿ ಮಾಡಿದ್ರೆ ಮಿನಿಸ್ಟರ್ ಆಯ್ತಾನೆ. ಸ್ಟಾರ್ ಚಂದ್ರು ಇನ್ನೂ 5 ಸಲ ಗೆದ್ರು ಮಿನಿಸ್ಟರ್ ಆಗೋದಿಲ್ಲ. ಅಷ್ಟಕ್ಕೆ ಈಗ ಹೇಳ್ಬೇಕು ಅಂದ್ರೆ 170% ಈಗ ಕುಮಾರಸ್ವಾಮಿಗೆ ಹಾಕ್ಬೇಕು, ಮಿನಿಸ್ಟರ್ ಆಗ್ಬೇಕು. ನಾವು ರೋಡ್ ಎಲ್ಲ ಹೊಂಟೋಗ್ಬಿಟ್ಟವೆ, ಅವೆಲ್ಲ ಸರ್ ಮಾಡಿಸ್ಕೋಬೇಕು. ಹಂಗಿದ್ರೆ ಓಕೆ, ಇಲ್ಲ ಅಂದ್ರೆ ಗುಡ್. ಅದೊಂದು ಆಸೆ ಇದೆ ಕುಮಾರಸ್ವಾಮಿ ಅವ್ರಿಗೆ ಓಟ್ ಹಾಕಿದ್ರೆ. ಒಂದು ಇಲ್ಲ,
ಈಗ ನಾಳಿಕೆ ಸೋಲ್ಲಿ ಅವ್ನು ಗೆಲ್ಲಿ ಅದೊಂದ್ ಕಡೆ ಗೆದ್ರೆ ಕುಮಾರಸ್ವಾಮಿ ಮಿನಿಸ್ಟರ್ ಆಯ್ತಾನೆ 170% ಗ್ಯಾರಂಟಿ. ಸ್ಟಾರ್ ಚಂದ್ರ ಇನ್ನು 5 ಸಲ ಗೆದ್ರು ಮಿನಿಸ್ಟರ್ ಆಗ ಸೆಂಟ್ರಲ್ ಮಿನಿಸ್ಟರ್ ಆಯ್ತಾರೆ. ಸೆಂಟ್ರಲ್ ಮಿನಿಸ್ಟರ್ ಏನೋ ಹೆಲ್ಪ್ ಆಯ್ತದೆ ಮಂಡ್ಯ ಜನರಿಗೆ ಹೆಲ್ಪ್ ಆಯ್ತದೆ ಅಂತ ನಾವ್ ಹೇಳ್ತಾ ಇದೀವಿ ನೋಡುವ. ಓಕೆ ಇರ್ಬಹುದು. ಅದು ಯಾಕೆ ಅಂತಂದ್ರೆ ಕುಮಾರಸ್ವಾಮಿ ಅವ್ರು ಗೆದ್ರೆ ಮಿನಿಸ್ಟರ್ ಆಗ್ತಾರೆ, ಸೆಂಟ್ರಲ್ ಮಿನಿಸ್ಟರ್ ಆಗ್ತಾರೆ. ಮತ್ತೆ ಮೋದಿ ಅವ್ರಿಗೆ ಅದು ಇದು ಹೇಳಿ ಇಲ್ಲಿನ ಜನರಿಗೆ ಹೆಲ್ಪ್ ಮಾಡೋದು, ರೋಡು ಪಾಡು ಕಾಯ್ತವೆ ಅಂತ. ಓಕೆ ಎಸ್. ಏನ್ ಸರ್ ಒತ್ಕ ಬಂದೇನ್ ಏನ್ ಸರ್? ಊಟ ಅಡುಗೆ ಊಟ ಯಾರು ಇಕ್ಕಲ್ಲ, ನಾವೇ ಗೆಲ್ಬೇಕು, ನಾವೇ ಉಳ್ಳೇಬೇಕು. ಒಟ್ಟನೆ ಈ ಸತಿ ಬಿಜೆಪಿ ಸರ್ಕಾರ ಬಂದ್ರೆ ಜನಕ್ಕೆ ಒಳ್ಳೇದಾಗುತ್ತೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಇಂದ ಏನು ಒಳ್ಳೇದಾಗಿಲ್ವಾ? ಒಳ್ಳೇದು ಏನು ಪ್ರಯೋಜನ ಇಲ್ಲ, ಬರೀ ಉಪ್ಪಿನಕಾಯಿ ಇದಕ್ಕಾಯ್ತಾ ಸರಿ ಅಷ್ಟೇ. ಅದು ಗ್ಯಾರಂಟಿಗಳು ಏನು ಪ್ರಯೋಜನ ಇಲ್ಲ. ನಿಮ್ ಮನೇಲಿ ನಿಮ್ ಹೆಂಗಸ್ರಿಗೆ ಗೊತ್ತಿಲ್ಲ ಗ್ಯಾರಂಟಿಯಲ್ಲಿ 2000 ರೂಪಾಯಿ ಗೊತ್ತಾದ ಏನಕ್ಕೆ ಅವ್ರು ಮಡಿಕೊಂಡು ನಿಮ್ಗೆ ಅಲ್ಲ, ಅವ್ರು ಮಡಿಕೊಂಡೇನು ಸೌದಾ ಕಟ್ತಾರೆ, ಮನೆಗೆ ಹಾಕ್ತಾರೆ. ಅದೇನು ಹೊಟ್ಟೆ ಕಿಚ್ಚ ಅಲ್ಲ, ಅದೇನು ಹೊಟ್ಟೆ ಕಿಚ್ಚಪ್ಪ. ಹೆಣ್ಮಕ್ಳಿಗೆ 2000 ರೂಪಾಯಿ ಬರ್ತಾ ಇದೆ ಅಂತ ಗಂಡ್ ಮಕ್ಳಿಗೆ ನಮಗ್ ಕೊಟ್ಟಿಲ್ಲ, ಹೆಣ್ಮಕ್ಳಿಗೆ ಕೊಡ್ತಾವ್ರೆ ಅಂತ. ಅಲ್ಲ ಹೆಣ್ಮಕ್ಳಂದ್ರೆ ಯಾರು, ಗಂಡ ಹೆಂಡತಿ ಒಂದೇ ಅಪ್ಪ. ದುಡ್ಡೇನು ಅವ್ರೇನು ಮಡಿಕೊಂಡು ಸೌದಾ ಕಟ್ಟವ್ರೆ, ಮನೆಗೇನೆ ಬಳಸ್ತಾರೆ. ಈಗ ನಾವು ಸಿದ್ದರಾಮಯ್ಯ ಹೆಂಗಸರುಗಳಿಗೂ ಇದು ಮಾಡಾನೆ, ಎಲ್ಲ ಇದು ಮಾಡಿದ್ದಾನೆ. ಕಾಂಗ್ರೆಸ್ ಗೆಲ್ಬೇಕು, ಸ್ಟಾರ್ ಚಂದ್ರ ಗೆಲ್ಬೇಕು ಕಾಂಗ್ರೆಸ್. ನೀವು ಗುಂಡಾಪುರ ತರಕಾರಿ ಮಾಡ್ತಾವ್ರೆ ಅಂತ. ಏನ್ ಹೇಳಿ? ಗುಂಡಾಪುರ ತರಕಾರಿ ಮಾಡ್ತಾವ್ರೆ ಅಂತ ಮೇಡಮ್. ಹೌದಾ? ಅವ್ರ ಹೆಸರು ಬೇರೆ ಹೇಳ್ಬೇಕಾ? ಆಯ್ತು ಬನ್ನಿ. ಹೆಂಗಿದೆ ಮೇಡಮ್ ಅವರೇ ಎಲೆಕ್ಷನ್? ತರಕಾರಿ ರೇಟ್ ಜಾಸ್ತಿ ಇದೆಯಾ ಕಡಿಮೆ ಐತಾ? 10 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. 10 ರೂಪಾಯಿ ಕೆಜಿ ಎಲ್ಲ ಕೊಡ್ತಾ ಇದ್ದೀರಾ? ಎಲ್ಲರೂ ಬೆಳೆ ಆಗದಲ್ವ 10 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. ಓ ಮಳೆ ಇಲ್ಲ, ಬೆಳೆ ಇಲ್ಲ, 10 ರೂಪಾಯಿ ಕೆಜಿ ನಡೀತಾ ಇದೆ ಐಟಮ್ಸ್. ವ್ಯಂಗ್ಯವಾಗಿ ಹೇಳ್ತಿರೋದು ಅವರು. ನಿಮ್ಮ ಆಶೀರ್ವಾದ ಚೆನ್ನಾಗಿ ನಡೀತಾ ಇದೆ ವ್ಯಾಪಾರ. ಏನೋ ಮಳೆ ಬೆಳೆ ಆಗ್ಲಿ ಬಿಡಿ ಮೇಡಮ್, ಮಂಡ್ಯ ಜನಕ್ಕೆ ಒಳ್ಳೇದಾಗ್ಲಿ. ಅವರು ಹಂಗೆ ಸುಮ್ಮನೆ ಜೋಕ್ ಮಾಡ್ತಾವ್ರೆ ಬಿಡಿ. ಹೇಳಿ ಸರ್, ಹೆಂಗೈತೆ ಎಲೆಕ್ಷನ್? ಹಿಂಗ್ ನಿಂತ್ಕೋಬೋದಾ? ಹಾ ಹೇಳಿ. ಇಲ್ಲ ನಾನೇ ಹಿಡ್ಕತೀನಿ, ನೀವು ಹೇಳಿ. ಯಾರು ಗೆಲ್ಬೋದು? ಮೋದಿ. ಸರ್ ಹೆಂಗಿದೆ ಸರ್ ಎಲೆಕ್ಷನ್? ಜೆಡಿಎಸ್ ಕುಮಾರಸ್ವಾಮಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.